ओम शांति। ಅವ್ಯಕ್ತ ಬಾಪ್ದಾದ ಬಾಬಾ ಹೇಳ್ತಾ ಇದ್ದಾರೆ, ಎವರ್ ರೆಡಿ ಬನ್ ಅಂತಿಮ ಸಮಯಕ. ಬಾಬಾ ಹೇಳ್ತಾ ಇದ್ದಾರೆ ಎವರ್ ರೆಡಿ ಆಗಬೇಕು. ಬಾಬಾ ಹೇಳ್ತಾ ಇದ್ದಾರೆ ಎವರ್ ರೆಡಿ ಬನ್ ಅಂತಿಮ ಸಮಯಕ ಆಹ್ವಾನ ಕರೋ. ಎವರ್ ರೆಡಿಯಾಗಿ ಅಂತಿಮ ಸಮಯದ ಆಹ್ವಾನವನ್ನು ಮಾಡಿ ಅಂತ ಹೇಳಿ ಬಾಬಾ ಮುರಳಿಯನ್ನು ನುಡಿಸಿದ್ದಾರೆ. 24/6/72. अपने को बाप समान समझते हो, बाप समान स्थिति के समीप अपने को अनुभव करते हो, समान बनने में अब कितना अंतर बाकी रहा है. ಬಾಬಾ ಕೇಳ್ತಾ ಇದ್ದಾರೆ, ನಿಮ್ಮನ್ನು ತಂದೆಯ ಸಮಾನ ಅಂತೇಳಿ ತಿಳ್ಕೊಂಡಿದ್ದೀರಾ, ತಂದೆಯ ಸಮಾನ ಸ್ಥಿತಿಯ ಸಮೀಪ ತಮ್ಮನ್ನು ಅನುಭವ ಮಾಡ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಾರೆ. ತಂದೆಯ ಸಮಾನ ಸ್ಥಿತಿಯ ಅನುಭವ ತಮ್ಮ ಬಗ್ಗೆ ಮಾಡ್ತಾ ಇದ್ದೀರಾ. ಸಮಯ ಸಮಾನ ಆಗುವುದರಲ್ಲಿ ಈಗ ಎಷ್ಟು ಅಂತರ ಬಾಕಿ ಇದೆ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಇದೆಲ್ಲ ಪ್ರಶ್ನೆಗಳನ್ನು ಬಾಬಾ ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಸಮಾನ ಅಂತ ತಿಳ್ಕೊಂಡಿದ್ದೀರಾ, ಸಮೀಪತೆಯ ಅನುಭವ ಮಾಡ್ತಾ ಇದ್ದೀರಾ, ಅಥವಾ ಸಮಾನ ಆಗೋದರಲ್ಲಿ ಅಂತರ ಬಾಕಿ ಇನ್ನೆಷ್ಟಿದೆ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಬಹುತ್ ಅಂತರ ಹೇ ವಾ ತೋಡ, ಅಂತರ ತುಂಬ ಉಂಟಾ ಅಥವಾ ಕಡಿಮೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. लक्ष्य तो सभी का यह है कि बाप समान बने, और बाप का लक्ष्य है कि बच्चे बाप से भी ऊंचे बने. अब प्रैक्टिकल में क्या है? ಬಾಬಾ ಹೇಳ್ತಾ ಇದ್ದಾರೆ, ಉದ್ದೇಶ ಎಲ್ಲರದು ಇದೇ ಇದೆ, ತಂದೆ ಸಮಾನ ಆಗಬೇಕು ಅಂತ ಹೇಳೋ ಉದ್ದೇಶ ಇದೆ. ಮತ್ತು ತಂದೆ ಉದ್ದೇಶ ಏನು ಅಂತ ಹೇಳಿದರೆ, ಮಕ್ಕಳು ತಂದೆಗಿಂತಲೂ ಶ್ರೇಷ್ಠರಾಗಬೇಕು ಅಂತ ಹೇಳೋ ಉದ್ದೇಶ ತಂದೆಗಿದೆ. ಈಗ ಪ್ರैक्टिकल ಯಾವುದು ಅಂತ ಬಾಬಾ ಕೇಳ್ತಾ ಇದ್ದಾರೆ. बाप के समान सामना करने की शक्ति आई है, नंबरवार पुरुषार्थ अनुसार अंतर है. ಬಾಬಾ ಹೇಳ್ತಾ ಇದ್ದಾರೆ, ಈಗ ಪ್ರಾಕ್ಟಿಕಲ್ ಯಾವುದು? ತಂದೆಯ ಸಮಾನ ಎದುರಿಸುವ ಶಕ್ತಿ, ಸಾಮ್ನಾ करने की शक्ति नहीं आई है. ಬಾಬಾ ಹೇಳ್ತಾ ಇದ್ದಾರೆ, ತಂದೆಯ ಸಮಾನ ಎದುರಿಸುವ ಶಕ್ತಿ ಬರಲಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಅಂತರ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಂದೆಯ ಸಮಾನ ಎದುರಿಸುವ ಶಕ್ತಿ ಬರಲಿಲ್ಲ, ನಂಬರ್ ವಾರ್ ಪುರುಷಾರ್ಥ ಅನುಸಾರ ಅಂತರ ಇದೆ ಅಂತ ಬಾಬಾ ಹೇಳ್ತಾರೆ. ಕಿಸ್ಕಾ ಕಿತನಾ ಅಂತರ, ಕಿಸ್ಕಾ ಕಿತನಾ ಹೈ, ಸಭಿ ಕಾ ಏಕ್ ಸಮಾನ್ ನಹೀ ಹೈ. ಬಾಬಾ ಹೇಳ್ತಾ ಇದ್ದಾರೆ, ಕೆಲವೊಬ್ಬರದ ಅಂತರದಲ್ಲಿ ಕೂಡ ಬೇರೆ ಬೇರೆ ರೀತಿಯಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಲ್ಲರದು ಒಂದೇ ಸಮಾನ ಅಂತರ ಹೀಗೂ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, अंतर तो बहुत है, किसको कितने समय में मिटाएंगे, इसको कितने समय में मिटाएंगे. अब तक बाप और बच्चों में इतना अंतर क्यों है? ಬಾಬಾ ಹೇಳ್ತಾ ಇದ್ದಾರೆ, ಅಂತರ ತುಂಬ ಇದೆ, ಈಗ ಇದನ್ನು ಎಷ್ಟು ಸಮಯದಲ್ಲಿ ನೀವು ಸಮಾಪ್ತಿ ಮಾಡ್ತೀರಿ ಅಂತ ಬಾಬಾ ಹೇಳ್ತಾರೆ. ಈ ಅಂತರವನ್ನು ಸರಿ ಕ್ಲಿಯರ್ ಮಾಡಿಬಿಡ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲಿಯವರೆಗೆ ಬಾಬಾ ಮತ್ತು ಮಕ್ಕಳಲ್ಲಿ ಇಷ್ಟು ಅಂತರ ಯಾಕೆ ಅಂತ ಬಾಬಾ ಕೇಳ್ತಾ ಇದ್ದಾರೆ. ತಂದೆ ಮತ್ತು ಮಕ್ಕಳಲ್ಲಿ ಇಷ್ಟು ಅಂತರ ಯಾಕೆ ಅಂತ ಬಾಬಾ ಕೇಳ್ತಾ ಇದ್ದಾರೆ. अपने को एवर रेडी समझते हो ना, तो एवर रेडी का अर्थ क्या है? एवर रेडी सदा समय का आह्वान करते हैं, तो जो एवर रेडी होता है वह आह्वान करते हुए अपने को सदा तैयार भी रखते हैं. ಬಾಬಾ ಹೇಳ್ತಾರೆ, ಈಗ ತಂದೆ ಮತ್ತು ಮಕ್ಕಳಲ್ಲಿ ಇಷ್ಟು ಅಂತರ ಯಾಕೆ, ತಮ್ಮನ್ನು ಎವರ್ ರೆಡಿ ಅಂತ ತಿಳ್ಕೊಂಡಿದ್ದೀರಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ತಮ್ಮನ್ನು ಎವರ್ ರೆಡಿ ಅಂತ ತಿಳ್ಕೊಂಡಿದ್ದೀರಲ್ಲ, ಹಾಗಾಗಿ ಎವರ್ ರೆಡಿ ಅಂತ ಹೇಳಿದರೆ ಅರ್ಥ ಏನು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಎವರ್ ರೆಡಿ ಅಂತ ಹೇಳಿದರೆ ಸದಾ ಸಮಯದ ಆಹ್ವಾನ ಮಾಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಎವರ್ ರೆಡಿ ಯಾರಾಗಿರ್ತಾರೆ? ಅವರು ಸಮಯದ ಆಹ್ವಾನ ಮಾಡ್ತಾ ಇರ್ತಾರೆ. ಮತ್ತು ಯಾರು ಎವರ್ ರೆಡಿ ಆಗಿರ್ತಾರೆ ಅವರು ಸಮಯದ ಆಹ್ವಾನ ಮಾಡ್ತಾ ಇರುವಾಗ ಅದೇ ಸಂದರ್ಭದಲ್ಲಿ ತಮ್ಮನ್ನು ಸದಾ ತಯಾರಾಗಿ ಕೂಡ ಇಟ್ಟುಕೊಂಡಿರ್ತಾರೆ. ಅವರು ಸುಮ್ಮನೆ ಹೇಳುವುದಲ್ಲ, ತಯಾರಾಗಿ ಇಟ್ಟುಕೊಂಡು ಹಾಗೆ ಅವರು ಕರಿತಾ ಇರ್ತಾರೆ.
अंतिम समय का सामना करने के लिए अब तैयार होना है ना। अगर समय आ जाए तो समानता की प्राप्ति क्या होगी? ಬಾಬಾ ಹೇಳ್ತಾ ಇದ್ರೆ ಅಂತಿಮ ಸಮಯವನ್ನು ಬಾಬಾ ಹೇಳ್ತಾ ಇದ್ದಾರೆ ಎದುರಿಸಲಿಕ್ಕೋಸ್ಕರ ಈಗ ತಯಾರಾಗಬೇಕಲ್ವಾ ಅಂತ ಬಾಬಾ ಹೇಳ್ತಾರೆ. ಒಂದು ವೇಳೆ ಸಮಯ ಬಂದಿದೆ ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ ಸಮಾನತೆಯ ಪ್ರಾಪ್ತಿ ಏನು? ಬಾಬಾ ಹೇಳ್ತಾ ಇದ್ದಾರೆ एवर रेडी अर्थात सदा अंतिम समय के लिए अपने को सर्वगुण संपन्न बनाने वाला. एवर रेडी ಹೇಳಿದ್ರೆ ಅರ್ಥಾತ್ ಬಾಬಾ ಹೇಳ್ತಾರೆ ಸದಾ ಅಂತಿಮ ಸಮಯಕ್ಕೋಸ್ಕರ ತನ್ನನ್ನು ಸರ್ವಗುಣಗಳಿಂದ ಸಂಪನ್ನರನ್ನಾಗಿ ಮಾಡುವವರು ಅಂತ ಬಾಬಾ ಹೇಳ್ತಾರೆ. ಎವರ್ ರೆಡಿ ಅಂದರೆ ಅಂತಿಮ ಸಮಯಕ್ಕೋಸ್ಕರ ತಮ್ಮನ್ನು ಸರ್ವಗುಣಗಳಿಂದ संपन्नरन्नागी माडुवವರು. संपन्न तो होना है ना. गायन भी है सर्वगुण संपन्न बनाने वाला. संपन्न तो होना है ना. ಬಾಬಾ ಹೇಳ್ತಾ ಇದ್ದಾರೆ ಸಂಪನ್ನರಂತೂ ಆಗಬೇಕಲ್ಲ. ಗಾಯನ ಕೂಡ ಇದೆ ಸರ್ವಗುಣ ಸಂಪನ್ನರನ್ನಾಗಿ ಮಾಡುವಂಥವರು ಅಂತ ಗಾಯನ ಇದೆ. ಹಾಗಾಗಿ ಸಂಪನ್ನರಂತೂ ಆಗಬೇಕಲ್ವಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಗಾಯನ ಇದೆ ಸರ್ವಗುಣ ಸಂಪನ್ನ 16 कला संपूर्ण तो एवर रेडी अर्थात संपन्न स्टेज. ಹಾಗಾಗಿ ಹೇಳಲಾಗ್ತದೆ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ ಅಂತ ಹೇಳಲಾಗ್ತದೆ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ ಎವರ್ ರೆಡಿ ಅಂತ ಹೇಳಿದರೆ ಅರ್ಥ ಸಂಪನ್ನ ಸ್ಥಿತಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎವರ್ ರೆಡಿ ಅಂತ ಹೇಳಿದರೆ ಅರ್ಥ ಸಂಪನ್ನ ಸ್ಥಿತಿ. ऐसा प्रैक्टिकल में जो हो जो सिर्फ एक कदम उठाने की देरी हो. ಬಾಬಾ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಪ್ರಾಕ್ಟಿಕಲ್ ಹೇಗಿರಬೇಕು ಅಂತ ಹೇಳಿದರೆ ಒಂದು ಹೆಜ್ಜೆ ಇಡಲಿಕ್ಕೆ ಮಾತ್ರ ಬಾಕಿ ಅಂತ ಹೇಳುವಾಗಿರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಂದು ಹೆಜ್ಜೆ ಇಡಲಿಕ್ಕೆ ಬಾಕಿ. एक कदम उठाने में कितना समय लगता है इतना सिर्फ अंतर होना चाहिए. ಬಾಬಾ ಹೇಳ್ತಾರೆ ಒಂದು ಹೆಜ್ಜೆ ಎತ್ತಿ ಮುಂದೆ ಇಡಲಿಕ್ಕೆ ಟೈಮ್ ಎಷ್ಟು ಬೇಕಾಗ್ತದೆ? ಬಾಬಾ ಹೇಳ್ತಾರೆ ಸೆಕೆಂಡಿನ ವಿಷಯಗಳು ಇಲ್ಲ, ಅದಕ್ಕಿಂತ ಕಡಿಮೆ ಸಮಯ ಸಾಕಾಗ್ತದೆ. ಹಾಗಾಗಿ ಬಾಬಾ ಹೇಳ್ತಾರೆ ಎಷ್ಟು ಟೈಮ್ ಬೇಕು. ಹಾಗಾಗಿ ಅಂತರ ಅಂತ ಹೇಳುವಂಥದ್ದು ಇಷ್ಟು ಮಾತ್ರ ಅಷ್ಟೇ ಇರಬೇಕೀಗ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂತರ ಅಂತ ಹೇಳುವಂಥದ್ದು ಹಾಗೆ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಇಸ್ಕೋ ಕಹೆಂಗೆ परसेंट कहाँ 1-2% कहाँ 10% फर्क हुआ ना. ऐसा एवर रेडी व सर्वगुण संपन्न बाप के समान बनने के लिए बाप दादा द्वारा मुख्य 3 चीज़ें हर एक को मिली हुई हैं. ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಹೇಳಲಾಗ್ತದೆ 1-2% ಅಂತ ಹೇಳ್ಬೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ 1-2% ಎಲ್ಲಿ 10% ಎಲ್ಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಎವರ್ ರೆಡಿ ಅಥವಾ ಸರ್ವಗುಣ ಸಂಪನ್ನ ತಂದೆಯ ಸಮಾನಾಗಲಿಕ್ಕೋಸ್ಕರವಾಗಿ ತಂದೆ ಹಾಗೂ ದಾದಾರವರ ಮುಖಾಂತರ ಮುಖ್ಯವಾಗಿ 3 ವಸ್ತುಗಳು ಪ್ರತಿಯೊಬ್ಬರಿಗೂ ಸಿಕ್ಕಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಂದೆ ಸಮಾನ ಸಂಪನ್ನರಾಗಲಿಕ್ಕೋಸ್ಕರವಾಗಿ ಬಾಪ್ ದಾದಾರವರ ಮುಖಾಂತರವಾಗಿ ಮುಖ್ಯವಾಗಿ 3 ವಸ್ತುಗಳು ಪ್ರತಿಯೊಬ್ಬರಿಗೂ ಸಿಕ್ಕಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದು ಯಾವುದು ನೋಡುವ. ಬಾಬಾ ಹೇಳ್ತಾ ಇದ್ದಾರೆ उन तीनों की प्राप्ति है तो बाप समान बनने में कोई देरी नहीं लगती. ಆ 3 ವಸ್ತುಗಳ ಪ್ರಾಪ್ತಿ ನಮಗೆ ಆಗಿದೆ ಅಂತ ಹೇಳಿದರೆ ತಂದೆಯ ಸಮಾನ ಆಗಲಿಕ್ಕೆ ಯಾವುದೇ ಟೈಮ್ ಲೇಟ್ ಇಲ್ಲ ಅಂತ ಬಾಬಾ ಹೇಳ್ತಾರೆ. ತಂದೆಯ ಸಮಾನ ಆಗಲಿಕ್ಕೆ ಲೇಟ್ ಇಲ್ಲ. वो 3 चीज़ें कौन सी बाप ने दी है? श्रीमत, समर्पण और सेवा. यह तो चलने व करने की बातें सुनाई लेकिन देते क्या है. ಬಾಬಾ ಹೇಳ್ತಾ ಇದ್ದಾರೆ ಆ 3 ವಸ್ತುಗಳು ಯಾವುದು ತಂದೆ ಕೊಟ್ಟಿದ್ದಾರೆ, ಆ 3 ವಸ್ತುಗಳು ಯಾವುದು ಕೊಟ್ಟಿದ್ದಾರೆ ಹೇಳುವಾಗ ಅಲ್ಲಿ ಬಾಬನ ಮುಂದೆ ಕೂತಿದ್ದಂಥವ್ರು ಯಾರೋ ಹೇಳಿದರು ಶ್ರೀಮತ, ಸಮರ್ಪಣೆ ಮತ್ತು ಸೇವೆ ಅಂತ ಯಾರೋ ಹೇಳಿದರು. ಬಾಬಾ ಹೇಳ್ತಾರೆ ಇದು ಬಾಬಾ ಹೇಳ್ತಾ ಇದ್ದಾರೆ ನಡೆಯುವ ಅಥವಾ ಮಾಡುವಂಥ ಮಾತಾಯಿತು ಅಂತ ಬಾಬಾ ಹೇಳ್ತಾರೆ. ಅದೇನಾಯಿತು? ನಡೆಯುವ ಅಥವಾ ಮಾಡುವಂಥ ಮಾತಾಯಿತು. ಆದರೆ
ಕೊಟ್ಟಿದ್ದು ಯಾವುದು ಅಂತ ಬಾಬಾ ಹೇಳ್ತಾರೆ. ಬಾಬಾ ಕೊಟ್ಟದ್ದು ಯಾವುದು? सेवा भी कर सकते हो, समर्पण भी हो सकते हो, लेकिन किसके आधार से? ಬಾಬಾ ಹೇಳ್ತಾ ಇದ್ದಾರೆ. ಸರಿ, ಈಗ ಅವರು ಹೇಳಿದ ವಿಷಯಗಳನ್ನೇ ಬಾಬಾ ಮುಂದುವರಿಸ್ತಾರೆ. ಸೇವೆ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ, ಸಮರ್ಪಣೆ ಕೂಡ ಆಗಿದ್ದೀರಿ, ಆದರೆ ಯಾವುದರ ಆಧಾರದಂತೆ ಅಂತ ಬಾಬಾ ಹೇಳ್ತಾರೆ. ಯಾವುದರ ಆಧಾರದಂತೆ? ಜನ್ಮ ತೋ ಲಿಯಾ ಲೇಕಿನ್ ದಿಯಾ ಕ್ಯಾ? ವರ್ಷೆ ಮೇ ಬಿ ಮುಖ್ಯ ಕ್ಯಾ ದೇತೆ ಹೈ? ಬಾಬಾ ಹೇಳ್ತಾ ಇದ್ದಾರೆ, ಜನ್ಮವೂ ತೆಗೆದುಕೊಂಡಿದ್ದೀರಿ, ಆದರೆ ಕೊಟ್ಟದ್ದು ಯಾವುದು? ಬಾಬಾ ಹೇಳ್ತಾ ಇದ್ದಾರೆ, ಆಸ್ತಿಯ ರೂಪದಲ್ಲಿ ಕೂಡ ಮುಖ್ಯವಾಗಿ ಯಾವುದನ್ನು ಕೊಡ್ತಾ ಇದ್ದಾರೆ? ಮುಖ್ಯವಾಗಿ ಯಾವುದನ್ನು ಕೊಡ್ತಾ ಇದ್ದಾರೆ? ಆಗ ಬಾಬನ ಮುಂದೆ ಕೂತಿದ್ದಂಥವರು ಒಬ್ಬೊಬ್ಬರು ಒಂದೊಂದು ರೀತಿಯ ವಿಷಯಗಳನ್ನು ಬಾಬನ ಮುಂದೆ ಹೇಳಿದರು. ಭಲೆ ರಹಸ್ಯ ತೋ ಆ ಜಾತಾ, ಲೇಕಿನ್ भले रहस्य तो आ जाता, सिर्फ स्पष्ट करने के लिए भिन्न रूप से सुनाया जाता. पहले पहले देते हैं लाइट, दूसरा देते हैं माइट, तीसरा देते हैं डिवाइन इनसाइट अर्थात तीसरा नेत्र. ಈಗ ಬಾಬಾ 3 ಯಾವುದು ಕೊಟ್ಟಿದ್ದೇನೆ ಅಂತ ಬಾಬಾ ಹೇಳ್ತಾರೆ. ಬಾಪ್ದಾದರವರ ಮುಖಾಂತರ ಸಿಕ್ಕಿರೋ 3 ಯಾವುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೋಡಿ, ಬಾಬಾ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಬಾಬಾ ಇಲ್ಲಿ ರಹಸ್ಯ, ಬಾಬಾ ಹೇಳ್ತಾರೆ ರಹಸ್ಯ ಅಂತೂ ಬರ್ತದೆ ಹೇಳಿರೋ ವಿಷಯಗಳಲ್ಲಿ. ಏನು ಈಗ ಬಾಬನ ಮುಂದೆ ಒಬ್ಬೊಬ್ಬರು ಒಂದೊಂದು ವಿಷಯ ಹೇಳಿದರು, ಅದು ಕೂಡ ಸರಿಯೇ ಅಂತ ಬಾಬಾ ಹೇಳುವಾಗ ಹೇಳ್ತಾರೆ, ಅದರಲ್ಲಿ ಕೂಡ ರಹಸ್ಯ ಇದೆ. ಕೇವಲ ಸ್ಪಷ್ಟ ಮಾಡಲಿಕ್ಕೋಸ್ಕರವಾಗಿ ಭಿನ್ನ ಭಿನ್ನ ರೂಪಗಳಿಂದ ಹೇಳಿದರು. ಬಾಬಾ ಇಲ್ಲಿ ಏನು ಯಾವ ವಿಷಯವನ್ನು ಇಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾರೆ? ಮೊಟ್ಟ ಮೊದಲು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಲೈಟ್, ಬೆಳಕು. ನಮಗೆ ಬೆಳಕು ಕೊಟ್ಟಿದ್ದಾರೆ, ಜ್ಞಾನದ ಬೆಳಕು ಕೊಟ್ಟಿದ್ದಾರೆ. ಎರಡನೇದು ಶಕ್ತಿ ಕೊಡ್ತಾ ಇದ್ದಾರೆ. ಮೂರನೇದಾಗಿ ಬಾಬಾ ಹೇಳ್ತಾ ಇದ್ದಾರೆ ಡಿವೈನ್ ಇನ್ಸೈಟ್, ನಮಗೆ ದಿವ್ಯ ಚಕ್ಷು ಬಾಬಾ ಕೊಟ್ಟಿದ್ದಾರೆ. ಮೂರನೇ ನೇತ್ರ ಬಾಬಾ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. यह 3 चीज़ें नहीं हैं तो तीव्र पुरुषार्थी बन बाप के समान नहीं बन सकते. पहले तो जो आत्माएं बिल्कुल अज्ञान अंधेरे में आ चुकी है उनको रोशनी अर्थात लाइट चाहिए, और लाइट के साथ फिर अगर माइट नहीं है तो लाइट की भी जो मदद लेनी चाहिए वह नहीं ले पाते. ಬಾಬಾ ಹೇಳ್ತಾ ಇದ್ದಾರೆ, ಒಂದು ವೇಳೆ ಈ 3 ವಸ್ತುಗಳು ಇಲ್ಲ ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ ತೀವ್ರ ಪುರುಷಾರ್ಥಿಯಾಗಿ ತಂದೆ ಸಮಾನ ಆಗುವ ಸಾಧ್ಯವಿಲ್ಲ ಅಂತ ಬಾಬಾ ಹೇಳ್ತಾರೆ. ಈ 3 ವಸ್ತುಗಳಿಲ್ಲ ಅಂದರೆ ತಂದೆ ಸಮಾನ ಆಗುವ ಸಾಧ್ಯತೆ ಇಲ್ಲ. ಮೊದಲು ಬಾಬಾ ಹೇಳ್ತಾ ಇದ್ದಾರೆ, ಮೊದಲನೇದಂತೂ ಆತ್ಮಗಳು ಸಂಪೂರ್ಣ ಅಜ್ಞಾನ ಅಂಧಕಾರದಲ್ಲಿ ಬಂದು ಬಿಟ್ಟಿದ್ದಾರೆ. ಮೊದಲನೇದಾಗಿ ಆತ್ಮಗಳೆಲ್ಲರೂ ಕೂಡ ಅಜ್ಞಾನದ ಅಂಧಕಾರದಲ್ಲಿ ಬಂದು ಬಿಟ್ಟಿದ್ದಾರೆ. ಅವರಿಗೆ ಬೆಳಕು ಅರ್ಥಾತ್ ಲೈಟ್ ಬೇಕೀಗ. ಅವರಿಗೀಗ ಬೆಳಕು ಅರ್ಥಾತ್ ಲೈಟ್ ಬೇಕು. ಮತ್ತು ಲೈಟ್ನ ಜೊತೆಗೆ ಬಾಬಾ ಹೇಳ್ತಾ ಇದ್ದಾರೆ, ಒಂದು ವೇಳೆ ಲೈಟ್ ಮೈಟ್ ಹೇಳಿದರೆ ಕರೆಂಟ್ ಪವರ್ ಇಲ್ಲ ಅಂತ ಹೇಳಿದರೆ ಲೈಟ್ ಇದ್ದೇನು ಪ್ರಯೋಜನ? ಬಲ್ಬ್ ಉಂಟು, ಬಲ್ಬ್ ಇದ್ದೇನು ಪ್ರಯೋಜನ? ಕರೆಂಟ್ ಇಲ್ಲಲ್ಲ. ಬಾಬಾ ಹೇಳ್ತಾ ಇದ್ದಾರೆ ಆ ಬಲ್ಬಿನ ಸಹಕಾರ ಪಡ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. इस लाइट और माइट के साथ जो तीसरा नेत्र अर्थात डिवाइन इंसाइट देते हैं उससे अपने पास्ट, प्रेजेंट और फ्यूचर तीनों ही कालों को व तीनों ही जीवन को जान सकते हो. जब यह तीनों ही चीज़ें प्राप्त होती हैं तब ही अपना बर्थ राइट प्राप्त कर सकते हो अर्थात वर्षा प्राप्त कर सकते हो. ಹಾಗಾಗಿ ಈಗ ಇಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದರೆ ಬಲ್ಬಿನ ಸಹಾಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಈ ಬೆಳಕು ಮತ್ತು ಶಕ್ತಿಯ ಜೊತೆಗೆ 3ನೇ ನೇತ್ರ ಬಾಬಾ ಇಲ್ಲಿ ಕೊಟ್ಟಿದ್ದಾರೆ. ಆ 3ನೇ ನೇತ್ರದಿಂದ ನಮ್ಮ ಭೂತ, ವರ್ತಮಾನ, ಭವಿಷ್ಯ 3 ಕಾಲಗಳನ್ನು ಹಾಗೂ 3 ಸಮಯದ ಜೀವನಗಳನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. 3 ಸಮಯದ ಬಾಬಾ ಜೀವನವನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಲ್ಲಿಯವರೆಗೆ ಈ 3 ವಸ್ತುಗಳು ಪ್ರಾಪ್ತಿಯಾಗಿರ್ತದೆಯೋ, ಈ 3 ವಸ್ತುಗಳ ಪ್ರಾಪ್ತಿಯ ಮುಖಾಂತರವಾಗಿ
ನಿಮ್ಮ ಜನ್ಮಸಿದ್ಧ ಅಧಿಕಾರವನ್ನು ಪ್ರಾಪ್ತಿ ಮಾಡ್ತೀರಿ, ಅರ್ಥಾತ್ ಸ್ವರ್ಗದ ಆಸ್ತಿಯನ್ನು ನೀವು ಪ್ರಾಪ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ತೋ ಪೆಹಲೆ ಲೈಟ್ ಮೈಟ್ और ಡಿವೈನ್ ಇನ್ಸೈಟ್ ದೇತೆ. ಹಾಗಾಗಿ ಮೂರು ವಸ್ತುಗಳು ಬಾಬಾ ನಮಗೆ ಮೊದಲು ಯಾವುದು ಕೊಟ್ಟಿದ್ದಾರೆ? ಬೆಳಕು, ಶಕ್ತಿ ಮತ್ತು ದಿವ್ಯ ನೇತ್ರ. ಬಾಬಾ ಇಲ್ಲಿ ನಮಗೆ ಮೂರು ಕೊಟ್ಟಿದ್ದಾರೆ. इन द्वारा ही अपने बर्थराइट को पा सकते हो और राइट को जान सकते हो. ಬಾಬಾ ಹೇಳ್ತಾ ಇದ್ದಾರೆ, ಇದರ ಮುಖಾಂತರವಾಗಿ ನಿಮ್ಮ ಜನ್ಮಸಿದ್ಧ ಹಕ್ಕನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಮತ್ತು ಹಕ್ಕುಗಳನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಬಾಬಾ ಹೇಳ್ತಾರೆ. ನಮ್ಮ ಹಕ್ಕುಗಳು ಯಾವುದು ಅಂತ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. राइट शब्द के भी दो अर्थ होते हैं. एक अर्थ है बर्थ राइट अर्थात वर्षा और दूसरा राइट है रांग. दूसरा राइट और रांग की पहचान मिली है. ಈಗ ಇಲ್ಲಿ ರೈಟ್ ಅಂತ ಹೇಳುವಂಥ ಶಬ್ದದಲ್ಲಿ ಎರಡು ಅರ್ಥ ಬರ್ತದೆ ಅಂತ ಬಾಬಾ. ಒಂದು ಹಕ್ಕು ಯಾವುದು? ನಮ್ಮ ಜನ್ಮಸಿದ್ಧ ಹಕ್ಕು, ಶುಭಾಬರವರ ಆಸ್ತಿ, ಇದಾಯಿತು. ಮತ್ತು ಎರಡನೇದು ರೈಟ್ ಅಂತ ಹೇಳಿದರೆ ಸರಿ ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅಂತ ತಿಳಿದುಕೊಳ್ಳುವಂಥದ್ದು ನಮಗೆ ಗೊತ್ತಾಯಿತು. इसलिए बाप को ट्रुथ कहा जाता है अर्थात सत्य व राइट. सत्य की पहचान तब कर सकते हो जब यह तीनों चीज़ें प्राप्त है. ಹಾಗಾಗಿ ಶಿಬಾಬ್ರವರಿಗೆ ಸತ್ಯ ಅಂತ ಹೇಳಲಾಗ್ತದೆ, ಸತ್ಯವನ್ನೇ ಹೇಳುವಂಥವ್ರು. ಸತ್ಯ ಅರ್ಥಾತ್ ರೈಟ್. ಸತ್ಯದ ಪರಿಚಯ ಯಾವಾಗ ಮಾಡಿಕೊಳ್ಬೋದು ಅಂತ ಹೇಳಿದರೆ, ಯಾವಾಗ ಈ ಮೂರು ವಸ್ತುಗಳು ಪ್ರಾಪ್ತಿಯಾಗಿದೆ ಆಗ. ಬೆಳಕು, ಶಕ್ತಿ, ದಿವ್ಯ ನೇತ್ರ, ಈ ಮೂರು ವಸ್ತುಗಳು ಪ್ರಾಪ್ತಿಯಾದಾಗ ಸತ್ಯ ಯಾವುದು ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗಿ ಬಿಡ್ತದೆ. अगर एक भी चीज़ की कमी है तो रॉन्ग से राइट तरफ नहीं चल पाते हो. ಒಂದು ವೇಳೆ ಒಂದು ವಸ್ತುವಿನ ಕೊರತೆ, ಈ ಮೂರರಲ್ಲಿ ಒಂದು ಕೊರತೆಯಾಗಿದೆ ಅಂತ ಹೇಳಿದರೆ ತಪ್ಪಿನಿಂದ ಸರಿಯ ಕಡೆಗೆ ಅವರು ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಆಗಿಬಿಡ್ತದೆ ಅಂತ ಬಾಬಾ ಹೇಳ್ತಾರೆ. ಸರಿಯ ಕಡೆಗೆ ಅವರಿಗೆ ಬರಲಿಕ್ಕಾಗೋದಿಲ್ಲ ಒಂದು ವಸ್ತುವಿನ ಕೊರತೆ ಇದ್ದರೆ ಮೂರರಲ್ಲಿ. रोशनी होगी तभी मार्ग को तय कर सकेंगे, लेकिन रोशनी होगी तभी ही मार्ग को तय कर सकेंगे, नहीं तो अंधियारे में कैसे मार्ग तय कर सकेंगे? वह अपने पुरुषार्थ की स्पीड को तेज कैसे कर सकेंगे? ಬಾಬಾ ಹೇಳ್ತಾ ಇದ್ರೆ, ಬೆಳಕು ಇದ್ರೇ ಮಾರ್ಗ ಯಾವುದು ಅಂತೇಳಿ ನಾವು ಅದರಂತೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದರೆ ಕತ್ತಲೆಯಲ್ಲಿ ಮಾರ್ಗ ಯಾವುದು ಅಂತ ಹೇಗೆ ಹುಡುಕುವುದು? ಮತ್ತು ತಮ್ಮ ಪುರುಷಾರ್ಥದ ವೇಗವನ್ನು ಹೇಗೆ ಹೆಚ್ಚಿಸುವುದು ಅಂತ ಬಾಬಾ ಹೇಳ್ತಾರೆ. ಪುರುಷಾರ್ಥದ ವೇಗ ಹೆಚ್ಚಿಸುವುದಾದರೂ ಹೇಗೆ? ಜೈಸೆ ದೇಖೋ ಇಸ್ ಪುರಾನಿ ದುನಿಯಾ ಮೇ ಜಬ್ ब्लैक आउट होता है तो स्पीड को ढीला कर देते हैं. तेज स्पीड अलाउ नहीं कर सकते हैं क्योंकि एक्सीडेंट होने का डर रहता है. ಬಾಬಾ ಹೇಳ್ತಾ ಇದ್ದಾರೆ, ಈ ಹಳೆಯ ಜಗತ್ತಿನಲ್ಲಿ ಕೂಡ ಯಾವಾಗ ನೋಡಿ ಕತ್ತಲೆ ಆವರಿಸಿ ಬಿಡ್ತದೆ ಅಂತ ಹೇಳುವಾಗ ಮುಂದಕ್ಕೆ ಏನಾಗಿ ಬಿಡ್ತದೆ ಅಂತ ಹೇಳಿದರೆ ವೇಗವನ್ನು ಕಡಿಮೆ ಮಾಡಿಬಿಡ್ತಾರೆ. ಕತ್ತಲೆ ಕಾಣ್ತಾ ಉಂಟು, ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ ಅಂತ ಹೇಳುವಾಗ ವೇಗ ಕಡಿಮೆಯಾಗಿ ಬಿಡ್ತದೆ. ನೈಟ್ ಡ್ರೈವ್ ಆ್ಯಕ್ಚುಲಿ ಸ್ಪೀಡ್ ಕಡಿಮೆ ಇರ್ತದೆ. ನೈಟಲ್ಲಿ ಡ್ರೈವ್ ಮಾಡುವಾಗ ಸ್ಪೀಡ್ ಕಮ್ಮಿ ಇರ್ತದೆ. ಬಾಬಾ ಹೇಳ್ತಾ ಇದ್ದರೆ ವೇಗವಾಗಿ ಹೋಗುವುದನ್ನು ಯಾರು ಕೂಡ ಇದು ಮಾಡೋದಿಲ್ಲ, ವೇಗವಾಗಿ ಹೋಗಬಾರ್ದು ಅಂತ ಹಾಗೂ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಆಕ್ಸಿಡೆಂಟ್ ಆಗುವಂತಹ ಹೆದರಿಕೆ ಇರ್ತದೆ ಅಂತ ಬಾಬಾ ಹೇಳ್ತಾರೆ. ಕತ್ತಲೆಯಲ್ಲಿ ಆಕ್ಸಿಡೆಂಟ್ ಆಗುವ ಹೆದರಿಕೆ ಇರ್ತದೆ. तो ऐसे ही अगर पूरी लाइट नहीं तो स्पीड को तीव्र नहीं कर सकते हो, स्पीड ढीली चलती रहेगी. ಹಾಗೆ ಒಂದು ವೇಳೆ ಪೂರ್ಣ ಬೆಳಕಿಲ್ಲ ಅಂತ ಹೇಳಿದರೆ ವೇಗವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ವೇಗ ಏನಾಗಿಬಿಡ್ತದೆ? ಸ್ಲೋ ಆಗಿಬಿಡ್ತದೆ, ಕಡಿಮೆಯಾಗಿ ಬಿಡ್ತದೆ. साथ साथ अगर माइट नहीं है तो लाइट के आधार से चल तो पड़ते हो, लेकिन माइट ना होने के कारण जो विघ्न सामने आते हैं उनका सामना नहीं कर पाते. ಜೊತೆಗೆ ಒಂದು ವೇಳೆ ಶಕ್ತಿ ಇಲ್ಲ ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದರೆ ಬೆಳಕಿನ ಆಧಾರದಂತೆ ನಡಿಬೋದು. ಶಕ್ತಿ ಇಲ್ಲ ಅಂತ ಹೇಳಿದರೆ ನಡಿಬೋದು, ಆದರೆ
ಶಕ್ತಿ ಇಲ್ಲದೆ ಇರುವ ಕಾರಣದಿಂದ ವಿಘ್ನಗಳೇನು ಬರ್ತದೆ ಎದುರಿಗೆ, ಅದನ್ನು ಎದುರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ನಮ್ಮ ಮುಂದೆ ಬಂದಿರೋ ವಿಘ್ನಗಳನ್ನು ಎದುರಿಸಲಿಕ್ಕೆ ಆಗ್ತಾ ಇರುವುದಿಲ್ಲ. इसलिए स्पीड रुकने के कारण सामना ना कर पाएंगे तो रुक जाएंगे. ಹಾಗಾಗಿ ವೇಗ ಕಡಿಮೆ ಆಗಿಬಿಡುತ್ತದೆ, ವೇಗ ನಿಂತು ಬಿಡುತ್ತದೆ. ಆ ಕಾರಣದಿಂದ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲೇ ನಿಂತು ಬಿಡ್ತಾರೆ. बार बार रुकने के कारण स्पीड तेज अर्थात तीव्र पुरुषार्थ नहीं कर पाते. ಬಾರಿ ಬಾರಿಗೂ ನಿಲ್ಲುವ ಕಾರಣದಿಂದ ವೇಗ ಹಿಡಿಯುವುದಿಲ್ಲ, ಹಾಗಾಗಿ ತೀವ್ರ ಪುರುಷಾರ್ಥವು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. और डिवाइन इंसाइट अर्थात दिव्य नेत्र, तीसरा नेत्र खुला हुआ नहीं है, चलते चलते माया बंद कर देती है. ಬಾಬಾ ಹೇಳ್ತಾ ಇದೆ. ನಂತರ ಏನು, ಮೂರನೇ ನೇತ್ರದ ವಿಷಯ. ಮೂರನೇ ನೇತ್ರ ತೆರೆದಿಲ್ಲ ಅಂತ ಹೇಳುವಾಗ ಕಾರಣ ನಡಿತಾ ಮಾಯೆ ಅದನ್ನು ಬಂದ್ ಮಾಡಿಬಿಡ್ತದೆ ಅಂತ ಬಾಬಾ ಹೇಳ್ತಾರೆ. ಮೂರನೇ ನೇತ್ರ ತೆರೆದಿಲ್ಲ, ಯಾಕೆ ಮಾಯೆ ನಡಿತಾ ಈ ಮೂರನೇ ಕಣ್ಣನ್ನು ಬಂದ್ ಮಾಡಿಸಿಬಿಡ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. जैसे आजकल गवर्नमेंट भी किसी को पकड़ने के लिए व किसी हंगामे को बंद करने के लिए गैस छोड़ती है तो आंखें बंद हो जाती हैं, आंसू आने के कारण देख नहीं पाते हैं, जो करना चाहते हैं वह कर नहीं पाते. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ ನೋಡಿ, ಕರೆಕ್ಟ್ ಆಗಿರೋ ಎಕ್ಸಾಂಪಲ್ ಬಾಬಾ ಹೇಳ್ತಾ ಇದ್ದಾರೆ. ಹೀಗೆ ವರ್ತಮಾನ ಸಮಯದಲ್ಲಿ ಗೌರ್ಮೆಂಟ್ ಮುಖಾಂತರವಾಗಿ ಕೂಡ ಈ ರೀತಿಯಾಗಿ ಒಂದು ಪೊಲೀಸರಿಗೆ ಆಜ್ಞೆ ಮಾಡ್ತಾರೆ. ಯಾರನ್ನಾದರೂ ಹಿಡಿಬೇಕು ಅಂತ ಹೇಳಿದರೆ, ಅಥವಾ ಎಲ್ಲಿಯಾದರೂ ಸ್ಟ್ರೈಕ್ ನಡೀತಾ ಉಂಟು, ಸ್ಟ್ರೈಕ್ ಜೋರಾಯಿತು, ಇನ್ನೇನು ಅವರ ಮಧ್ಯೆ ಗಲಾಟೆಗಳು ಪ್ರಾರಂಭ ಆಗ್ತದೆ, ಅದನ್ನು ನಿಲ್ಲಿಸಲಿಕ್ಕೋಸ್ಕರವಾಗಿ ಅವ್ರೇನು ಮಾಡ್ತಾರೆ, ಗ್ಯಾಸ್ ಬಿಡ್ತಾರೆ. ಅದಕ್ಕೇನೋ ಹೇಳ್ತಾರೆಪ್ಪ, ಅಶ್ರುವಾಯು ಅಂತ ಏನೋ ಹೇಳ್ತಾರೆ, ಅಂಥದನ್ನೆಲ್ಲ ಬಿಡ್ತಾರೆ. ಇದರಿಂದ ಏನಾಗಿಬಿಡ್ತದೆ, ಕಣ್ಣಲ್ಲಿ ನೀರು ಬರಲಿಕ್ಕೆ ಪ್ರಾರಂಭ ಆಗುತ್ತೆ, ಕಣ್ಣೇ ಕಾಣುವುದಿಲ್ಲ, ಕಣ್ಣು ಮುಚ್ಚಿಕೊಳ್ಬೇಕಾಗ್ತದೆ, ಅವರು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ಅವ್ರು ಏನು ಸ್ಟ್ರೈಕ್ ಮಾಡಬೇಕು, ಏನು ಗಲಾಟೆ ಮಾಡಬೇಕು ಅಂತ ಇದ್ದರೂ ಅದನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ, ಹಾಗೆ ಆಗಿಬಿಡ್ತಾರೆ. ಅಶ್ರುವಾಯು ಅಂತ ಏನೋ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, इसी ರೀತಿ जो तीसरा नेत्र मिला है, अगर माया की गैस व धूल उसमें पड़ जाती है तो तीसरा नेत्र होते हुए भी जो देखना चाहते हैं वह देख नहीं पाते हैं. ಅದೇ ರೀತಿಯಾಗಿ ಮೂರನೇ ನೇತ್ರ ಸಿಕ್ಕಿದೆ. ಒಂದು ವೇಳೆ ಮಾಯೆಯ ಗ್ಯಾಸ್ ಅಥವಾ ಧೂಳು ಅದಕ್ಕೆ ಬಿದ್ದಿದೆ ಅಂತ ಹೇಳಿದರೆ, ಮೂರನೇ ನೇತ್ರ ಇದ್ದರೂ ಕೂಡ ಯಾವುದನ್ನು ನೋಡಲಿಕ್ಕೆ ಇಷ್ಟಪಡ್ತಾ ಇದೆಯೋ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. तीनों चीज़ें आवश्यक है, तीनों ही अगर ठीक है, यथार्थ रीति प्राप्त है, जैसे बाप ने दी है वैसे ही धारणा कर रहे हैं, उसी आधार पर चल रहे हैं, तो कभी रॉन्ग कर्म व असत्य कर्म कर नहीं सकते, सदा राइट तरफ जाएंगे. ಬಾಬಾ ಹೇಳ್ತಾ ಇದ್ದರೆ, ಮೂರು ವಸ್ತುಗಳು ಕೂಡ ಅವಶ್ಯಕತೆ ಇದೆ. ಬೆಳಕು, ಶಕ್ತಿ, ದಿವ್ಯ ನೇತ್ರ, ಮೂರು ಕೂಡ ಅವಶ್ಯಕತೆ ಇದೆ. ಮೂರು ಒಂದು ವೇಳೆ ಸರಿಯಾಗಿದೆ, ಯಥಾರ್ಥವಾಗಿ ಪ್ರಾಪ್ತಿಯಾಗಿದೆ, ಹೇಗೆ ಬಾಬಾ ಕೊಟ್ಟಿದರೆಯೋ ಅದೇ ರೀತಿಯಾಗಿ ಧಾರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಅದರ ಆಧಾರದಂತೆ ನಡೀತಾ ಇದ್ದೇವೆ ಅಂತ ಹೇಳಿದರೆ, ಯಾವತ್ತಿಗೂ ಕೂಡ ರಾಂಗ್ ಕರ್ಮ, ತಪ್ಪು ಕರ್ಮ, ಅಸತ್ಯ ಕರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಸದಾ ಸರಿಯಾಗಿರುವ ಕಡೆಗೇ ಹೋಗ್ತೀರಿ ಅಂತ ಬಾಬಾ ಹೇಳ್ತಾರೆ. ಸರಿಯಾಗಿರುವ ಕಡೆಗೆ ಹೋಗ್ತೀರಿ. रॉन्ग हो ही नहीं सकता, क्योंकि तीसरे नेत्र द्वारा ರೈಟ್ ರಾಂಗ್ ಜಾನ್ ಲೇತೆ ಹೇ. ತಪ್ಪು ಅಂತ ಹೇಳುವಂಥದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಯಾಕೆ, ಮೂರನೇ ನೇತ್ರದ ಮುಖಾಂತರ ಸರಿ ತಪ್ಪನ್ನು ಅರಿತುಕೊಂಡಿರ್ತೀರಿ ಅಂತ ಬಾಬಾ ಹೇಳ್ತಾರೆ. ಮೂರನೇ ನೇತ್ರದ ಮುಖಾಂತರ ಸರಿ ತಪ್ಪನ್ನು ಅರಿತುಕೊಂಡು ಬಿಡ್ತೀರಿ. रॉन्ग हो ही नहीं सकता, जब जान लिया है तो फिर रॉन्ग नहीं करेंगे, लेकिन माया की धूल पड़ने से परख नहीं सकते, इसलिए राइट को छोड़ रॉन्ग की तरफ चले जाते हैं. ಬಾಬಾ ಹೇಳ್ತಾರೆ, ತಪ್ಪು ಅಂತ ಹೇಳುವಂಥದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ನೀವು ಪರಿಚಯ ಮಾಡಿಕೊಂಡಿದ್ದೀರಿ ತಪ್ಪು ಯಾವುದು ಸರಿ ಯಾವುದು ಅಂತ. ಆದರೆ ಮಾಯೆಯ ಧೂಳು ಬೀಳುವ ಕಾರಣದಿಂದ ಪರಿಚಯ ಮಾಡಲಿಕ್ಕಾಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಮಾಯೆಯ ಧೂಳು ಕಣ್ಣಿಗೆ ಬಿದ್ದಿದೆ, ಹಾಗಾಗಿ ಯಾವುದು ಅಂತ ಹುಡುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ
ರೈಟ್ ಯಾವುದು ಅದನ್ನು ಬಿಟ್ಟು ರಾಂಗ್ನ ಕಡೆಗೆ ಹೋಗ್ತೀರಿ, ಸರಿಯನ್ನು ಬಿಟ್ಟು ತಪ್ಪಿನ ಕಡೆಗೆ ಹೋಗಿ ಬಿಡ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो कभी भी कोई रॉन्ग व असत्य कर्म होता व संकल्प भी उत्पन्न होता है व असत्य शब्द निकलता है तो समझना चाहिए कि इन तीनों चीज़ों में से किसी चीज़ की कमी हो गई, इसलिए जजमेंट नहीं कर पाते. ಹಾಗಾಗಿ ಯಾವತ್ತಾದರೂ ತಪ್ಪು ಅಥವಾ ಅಸತ್ಯ ಕರ್ಮ ಆಗ್ತದೆ ಅಥವಾ ಸಂಕಲ್ಪ ಕೂಡ ಉತ್ಪನ್ನ ಆಗ್ತದೆ, ಅಸತ್ಯ ಶಬ್ದ ಹೊರಗೆ ಬರ್ತದೆ ಅಂತ ಹೇಳಿದರೆ ನಾವು ತಿಳ್ಕೊಳ್ಬೇಕು ಈ ಮೂರು ವಸ್ತುಗಳಲ್ಲಿ ಯಾವುದೋ ಒಂದು ವಸ್ತುವಿನ ಕೊರತೆಯಾಗಿದೆ, ಹಾಗಾಗಿ ನಾವು ನಿರ್ಣಯ ತೆಗೆದುಕೊಳ್ಳಿಕ್ಕಾಗ್ತಾ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. अब जब तक रॉन्ग राइट को नहीं जानते हो तो ಸಂಪೂರ್ಣ ಬರ್ತ್ ರೈಟ್ ಬಿ ನಹಿ ಮಿಲ್ ಸಕ್ತೆ. ಬಾಬಾ ಹೇಳ್ತಾ ಇದ್ದಾರೆ ಈಗ ಇಲ್ಲಿಯವರೆಗೆ ಸರಿ ಯಾವುದು ತಪ್ಪು ಯಾವುದು ಅಂತ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅಲ್ಲಿಯವರೆಗೆ ಬಾಬಾ ಹೇಳ್ತಾ ಇದ್ದಾರೆ ಜನ್ಮ ಸಿದ್ಧ ಅಧಿಕಾರ ಕೂಡ ನಿಮಗೆ ಸಿಗುವುದಿಲ್ಲ, ಭವಿಷ್ಯ ಪ್ರಾಪ್ತಿಯದೇನು ವಿಶ್ವ ಮಾಲೀಕತನ ಸಿಗಬೇಕಿತ್ತು ಅದು ಕೂಡ ಸಿಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. राइट कर्म से संपूर्ण बर्थ राइट मिलता है. अगर राइट कर्म नहीं है, कब राइट कब रॉन्ग होता है तो बर्थ राइट भी संपूर्ण नहीं मिलेगा. ಬಾಬಾ ಹೇಳ್ತಾ ಇದ್ದಾರೆ ಸರಿಯಾದ ಕರ್ಮದಿಂದ ಸಂಪೂರ್ಣ ಜನ್ಮಸಿದ್ಧ ಹಕ್ಕು ಸಿಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಂದು ವೇಳೆ ಸರಿಯಾದ ಕರ್ಮ ಇಲ್ಲ, ಕೆಲವೊಮ್ಮೆ ಸರಿ ಕೆಲವೊಮ್ಮೆ ತಪ್ಪು ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ ಭವಿಷ್ಯದ ಪ್ರಾಪ್ತಿ ಕೂಡ ಸಂಪೂರ್ಣವಾಗಿ ಸಿಗುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. जितना राइट संकल्प और कर्म करने में कमी होगी उतना ही बर्थ राइट लेने में भी कमी होगी. ಎಷ್ಟು ಸರಿಯಾದ ಸಂಕಲ್ಪ ಮತ್ತು ಕರ್ಮ ಮಾಡುವುದರಲ್ಲಿ ಕೊರತೆ ಇರ್ತದೆಯೋ ಅಷ್ಟೇ ಭವಿಷ್ಯ ಪ್ರಾಪ್ತಿ ಪಡ್ಕೊಳ್ಳುವುದರಲ್ಲಿ ಕೂಡ ಕೊರತೆಯಾಗಿ ಬಿಡುತ್ತದೆ. ಈಗಿನ ಸಂಕಲ್ಪ ಕರ್ಮದ ಕೊರತೆ, ಸರಿಯಾದ ಸಂಕಲ್ಪ ಸರಿಯಾದ ಕರ್ಮದ ಕೊರತೆ ಕಂಡಾಗ ಭವಿಷ್ಯ ಪ್ರಾಪ್ತಿಯಲ್ಲಿ ಕೂಡ ಕೊರತೆಯಾಗಿ ಬಿಡುತ್ತದೆ. तो यह तीनों प्राप्ति सदा कायम रहे उसके लिए मुख्य किस बात का अटेंशन रहना चाहिए जो बहुत सहज है और सभी कर सकते हैं. ಬಾಬಾ ಅದಕ್ಕಿಂತ ಮುಂದೆ ಇನ್ನೂ ಸುಲಭವಾಗಿರೋ ವಿಷಯ ಬಾಬಾ ಹೇಳ್ತಾ ಇದ್ದಾರೆ. ಈಗ ಮೂರು ಪ್ರಾಪ್ತಿ ಸದಾ ಕಾಯಂ ಆಗಿರಬೇಕು. ಈಗ ಬಾಬಾ ಹೇಳಿದ್ದು ತಂದೆಯ ಸಮಾನ ಆಗಬೇಕು ಅಂತ ಹೇಳಿದರೆ ಈ ಮೂರು ವಸ್ತುಗಳನ್ನು ಇಟ್ಟುಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆ ಮೂರು ವಸ್ತುಗಳು ಕೂಡ ಕಾಯಂ ಆಗಿರಬೇಕಾದ್ರೆ ಇನ್ನೇನು ಮಾಡಬೇಕು ಅಂತ ಬಾಬಾ ಅದರದ್ದು ಮುಂದೆ ವಿಷಯ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಯಾವ ವಿಷಯದ ಕಡೆಗೆ ಗಮನ ಕೊಡಬೇಕು ಮತ್ತು ತುಂಬ ಸುಲಭ ಮತ್ತು ಎಲ್ಲರೂ ಮಾಡ್ಬೋದು ಅಂತ ಬಾಬಾ ಹೇಳ್ತಾರೆ. ಎಲ್ಲರೂ ಮಾಡಲಿಕ್ಕೆ ಆಗುವಂಥ ತುಂಬ ಸುಲಭವಾಗಿರೋದು ಯಾವುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. रिवाइज कोर्स में भी वही सहज युक्ति बार बार रिवाइज हो रही है. रिवाइज कोर्स अटेंशन से सुनते हो, पढ़ते हो, ऐसे तो नहीं समझते हो जानी जाननहार हो गए. जानी जाननहार अपने को समझ कर रिवाइज कर कोर्स को हल्का तो नहीं छोड़ देते हो. ಬಾಬಾ ಹೇಳ್ತಾ ಇದ್ದಾರೆ ತುಂಬ ಸಹಜವಾಗಿರೋ ಇದು ಯಾವುದು ಮಾಡ್ಬೋದು, ಎಲ್ಲರೂ ಮಾಡ್ಬೋದು ಅಂತ ಬಾಬಾ ಹೇಳ್ತಾರೆ. ಯಾವುದು ಅಂತ ಬಾಬಾ ಹೇಳ್ತಾ ಇದ್ದಾರೆ ರಿವೈಸ್ ಕೋರ್ಸ್ನಲ್ಲಿ ಕೂಡ ಅದೇ ಸಹಜ ಯುಕ್ತಿಯನ್ನು ಬಾರಿ ಬಾರಿ ಅದರಲ್ಲಿ ರಿವೈಸ್ ಆಗ್ತಾ ಇದೆ ಅಂತ ಬಾಬಾ ಹೇಳ್ತಾರೆ. ಆ ಯುಕ್ತಿ ಬಾಬಾ ಹೇಳಿದ್ದಾರೆ, ಅದು ಈಗ ರಿವೈಸ್ ಕೋರ್ಸ್ ಬಾಬಾನ ಮುರಳಿಯನ್ನು ನಾವು ರಿವೈಸ್ ಮಾಡ್ತಾ ಇದ್ದೇವೆ. ಸಾಕಾರವಾಯಿತು, ಅವ್ಯಕ್ತ ಆಯಿತು, ರಿವೈಸ್ ಮಾಡ್ತಾ ಇದ್ದೇವೆ. ಬಾಬಾ ಹೇಳ್ತಾ ಇದ್ದಾರೆ ಅದೇ ಪುನಃ ಬಾರಿ ಬಾರಿಗೂ ರಿವೈಸ್ ಆಗ್ತಾ ಇದೆ. ಬಾಬಾ ಹೇಳ್ತಾ ಇದ್ದಾರೆ ರಿವೈಸ್ ಕೋರ್ಸ್ನ ಕಡೆಗೆ ನೀವು ಗಮನ ಕೊಟ್ಟು ಕೇಳ್ತಾ ಇದ್ದೀರಾ, ಓದ್ತಾ ಇದ್ದೀರಾ. ಬಾಬಾ ಹೇಳ್ತಾರೆ ಯಾಕೆಂದರೆ ರಿವೈಸ್ ಅಂತ ಹೇಳಿದರೆ ಮೊದಲು ಕೇಳಿದೆವಲ್ಲ ಅಂತ ಹೀಗೆ ನಮಗೆ ಆ ರೀತಿ ಒಂದು ಅಹಂ ಎದ್ದು ಬಿಡ್ತದೆ. ಬಾಬಾ ಹೇಳ್ತಾ ಇದ್ದಾರೆ ಹೀಗೆ ತಿಳ್ಕೊಂಡಿಲ್ಲಲ್ಲ, ನಮಗೆಲ್ಲ ಗೊತ್ತುಂಟು ಅಂತ, ಎಲ್ಲವನ್ನು ತಿಳಿದುಕೊಂಡಿದ್ದೇವೆ ಅಂತ ನಿಮ್ಮನ್ನು ತಿಳ್ಕೊಂಡಿದ್ದೀರಾ. ರಿವೈಸ್ ಕೋರ್ಸನ್ನು ಹಗುರವಾಗಿ ಬಿಟ್ಟಿಲ್ಲ ತಾನೇ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪುನಃ ಕೇಳ್ತಾ ಇದ್ದೇವಲ್ಲ, ಮೊದಲು ಕೂಡ ಕೇಳಿದ್ದೇವೆ ಅಂತ ಹೇಳುವಂಥದ್ದು, ಹೀಗೆ ನೀವು ಇದನ್ನು ಹಗುರವಾಗಿ ಬಿಟ್ಟಿದ್ದೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. आज पेपर लेते हैं, ऐसा कौन है जो एक दिन भी रिवाइज कोर्स की मुरली मिस नहीं करते हैं, वह धारणा में अटेंशन नहीं देते हैं, वह हाथ उठाए. ಬಾಬಾ ಇವತ್ತು ಹೇಳ್ತಾರೆ ಸರಿ ಹೀಗಾಗಿದ್ರೆ ಇವತ್ತು ಪರೀಕ್ಷೆ ತಗೊಳ್ಳುವ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಂಥವ್ರು ಯಾರಿದ್ದೀರಿ ಬಾಬಾ ಕೇಳ್ತಾ ಇದ್ದಾರೆ. ಒಂದು ದಿನ ಕೂಡ ರಿವೈಸ್ ಕೋರ್ಸ್ನ ಮುರಳಿ ಮಿಸ್ ಮಾಡಲಿಲ್ಲ ಅಥವಾ ಧಾರಣೆಯ ಕಡೆಗೆ ಗಮನ ಕೊಡಲಿಲ್ಲ ಅಂತ ಹೇಳುವಂಥವರು
ಅಟೆನ್ಷನ್ ಕೊಡಲಿಲ್ಲ ನಾವು. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ, ಅವ್ರು ಕೈ ಎತ್ತಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮಿಸ್ ಮಾಡುವುದಿಲ್ಲ, ನಾವು ಮಿಸ್ ಮಾಡಲಿಲ್ಲ, ಒಂದು ದಿವಸದ ಮುರಳಿಯನ್ನು ಕೂಡ ಮಿಸ್ ಮಾಡಲಿಲ್ಲ. ಅಥವಾ ಧಾರಣೆಯ ಕಡೆಗೆ ನಾವು ಗಮನ ಕೊಡಲಿಲ್ಲ, ಹಾಗೆ ಇಲ್ಲ ಅಂತ ಹೇಳುವಂಥವ್ರು ಯಾರು ಇಲ್ಲ. ಬಾಬಾ ಹೇಳ್ತಾರೆ, ಅವ್ರು ಕೈ ಎತ್ತಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕಹಾ ಆನೆ ಜಾನೆ ಮೇ ಜೋ ಮುರಳಿ ಮಿಸ್ ಕರ್ತೆ ಹೋ ವಹು ಪಡ್ತೆ ಹೋ ಮಿಸ್ ಹೋ ಜಾತಿ ಹೈ. ಬಾಬಾ ಹೇಳ್ತಾ ಇದ್ದಾರೆ, ಅಥವಾ ಕೆಲವು ಸಂದರ್ಭ ನಾವು ಆಚೆ ಈಚೆಯಲ್ಲಿ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ಮುರಳಿ ನಮಗೆ ಓದಲಿಕ್ಕಾಗಿರೋದಿಲ್ಲ, ಕೇಳಲಿಕ್ಕಾಗಿರೋದಿಲ್ಲ. ಬಾಬಾ ಹೇಳ್ತಾ ಅದನ್ನು ನೀವು ಪುನಃ ಓದ್ತಿರೋ ಅಥವಾ ಮಿಸ್ ಆಗಿ ಹೋಯ್ತಾ ಅದು ಅಂತ ಬಾಬಾ ಹೇಳ್ತಾರೆ. ನಮಗೆ ಆಗಲಿಲ್ಲ ಅಂತದು ಹಾಗೆ ಹೋಯ್ತಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ऐसे तो नहीं समझते हो, अब नॉलेज को जान ही चुके हैं, बल जान चुके हो, लेकिन अभी बहुत कुछ जानने को रह गया है. ಹಾಗೆ ನಮಗೆ ಹೀಗೂ ಇರ್ತದೆ, ನಮಗೆ ಹೀಗೆಲ್ಲ ಗೊತ್ತಾಯ್ತಲ್ಲ, ಬಾಬನ ನಾವು ನೆನಪು ಮಾಡ್ತಾ ಇದೆ, ಮುರಳಿ ಕೇಳಿದ್ದೇವೆ, ಅದೇ ರಿವೈಸ್ ಆಗ್ತಾ ಇದೆ, ಹೀಗೆ ನಮಗೆಲ್ಲ ಗೊತ್ತಾಯ್ತಲ್ಲ ಅಂತ ಹೀಗೆ ತಿಳ್ಕೊಂಡಿದ್ದೀರಾ. ಬಾಬಾ ಹೇಳ್ತಾರೆ, ಸರಿ ನೀವು ತಿಳ್ಕೊಂಡಿದ್ದೀರಿ ಸರಿ, ಆದರೆ ಈಗ ಇನ್ನೂ ತಿಳ್ಕೊಳ್ಳಿಕ್ಕೆ ಉಳಿದಿದೆ ಅಂತ ಬಾಬಾ ಹೇಳ್ತಾರೆ. ತಿಳ್ಕೊಂಡಿದ್ದೀರಿ ಸರಿ, ಬಾಬಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಇನ್ನೂ ತಿಳ್ಕೊಳ್ಳಿಕ್ಕೆ ತುಂಬ ಬಾಕಿ ಉಂಟು ಅಂತ ಬಾಬಾ ಹೇಳ್ತಾ ಇದ್ದಾರೆ. जो अच्छी तरह से रिवाइज कोर्स को रिवाइज करते हैं वह स्वयं भी ऐसा अनुभव करते हैं. ಬಾಬಾ ಹೇಳ್ತಾ ಇದ್ದಾರೆ, ಯಾರು ತುಂಬ ಚೆನ್ನಾಗಿ ರಿವೈಸ್ ಕೋರ್ಸ್ ಮಾಡ್ತಾರೆ, ಅವರು ರಿವೈಸ್ ಮಾಡ್ತಾ ಇದ್ರು ಕೂಡ ಬಾಬಾ ಹೇಳ್ತಾರೆ ಅವರು ಸ್ವಯಂ ಕೂಡ ಈ ರೀತಿ ಅನುಭವ ಮಾಡ್ತಾರೆ. वह रिवाइज कोर्स करते भी पुराना लगता है व नया लगता है. ಬಾಬಾ ಹೇಳ್ತಾರೆ, ರಿವೈಸ್ ಕೋರ್ಸ್ ನಾವು ಓದ್ತಾ ಇದ್ರೂ ಕೂಡ ಬಾಬಾ ಹೇಳ್ತಾ ಇದ್ರೆ ಅದು ಹಳೇದು ಅಂತ ಅನಿಸ್ತದ, ಹೊಸತು ಅಂತ ಅನಿಸ್ತದ, ಹೇಗೆ ಅನಿಸ್ತದೆ ಬಾಬಾ ಕೇಳ್ತಾ ಇದ್ದಾರೆ. ಈಗ ನಾವು ನಮ್ಮ ಹತ್ರನೇ ಕೇಳಿಕೊಳ್ಬೇಕು. नयों के लिए तो कई बातें होगी, लेकिन जो पुराने हैं वह फिर से रिवाइज कोर्स से क्या अनुभव करते. ಹೊಸಬರ ವಿಷಯ ಬೇರೆ, ಅವರಿಗೆ ಹೊಸತು ಅಂತ ಅನಿಸ್ಬೋದು. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಹಳೆಯೊಬ್ಬರು ನಾವು ಯಾರಿದ್ದೇವೆ, ಬಾಬಾ ಹೇಳ್ತಾ ಇದ್ದಾರೆ ಪುನಃ ರಿವೈಸ್ ಕೋರ್ಸ್ನಿಂದ ಏನು ಅನುಭವ ಮಾಡ್ತೀರಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. ನಯಾ ಲಗ್ತಾ ಹೇ ಕ್ಯೂಂಕಿ ಡ್ರಾಮಾ ಅನುಸಾರ ರಿವೈಸ್ ಕ್ಯೂ ಹುವಾ. ಹೊಸತು ಅಂತ ಅನಿಸ್ತದ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಅನಿಸ್ತದೆ, ಬಾಬನ ಮಕ್ಕಳಿಗೆ ಎಲ್ಲರಿಗೂ ಹೊಸತೇ ಕೇಳ್ತಾ ಇದ್ದೇವೆ ಅಂತ ಅನಿಸ್ತದೆ. ನಾವು ಬಾರಿ ಬಾರಿ ಕೇಳಿದ್ದೇವೆ ಅಂತ ಹಾಗೆ ಅನಿಸ್ತಾ ಇಲ್ಲ, ಇವತ್ತೇ ಕೇಳ್ತಾ ಇರೋದು ಅಂತ ಅನಿಸ್ತದೆ. ಯಾಕೆ ಅಂತ ಹೇಳಿದರೆ ಬಾಬಾ ಕೇಳ್ತಾ ಇದ್ದಾರೆ, ಡ್ರಾಮಾನುಸಾರವಾಗಿ ರಿವೈಸ್ ಯಾಕೆ ಆಯಿತು ಬಾಬಾ ಕೇಳ್ತಾ ಇದ್ದಾರೆ. यह भी ड्रामा में नूंद थी, रिवाइज क्यों कराया जाता. अटेंशन कम हो जाती है, स्मृति कम होती है, तो बार बार रिवाइज कराया जाता है. ಬಾಬಾ ಹೇಳ್ತಾ ಇದ್ದಾರೆ, ಈ ರಿವೈಸ್ ಕೋರ್ಸ್ ಮಾಡುವಂಥದ್ದು ಕೂಡ ನಾಟಕದಲ್ಲಿ ರಿಜಿಸ್ಟರ್ ಇದೆ ಅಂತ ಬಾಬಾ ಹೇಳ್ತಾರೆ. ಆ ದೃಶ್ಯ ನಾಟಕದಲ್ಲಿ ಇದೆ, ಹಾಗಾಗಿ ರಿವೈಸ್ ಯಾಕೆ ಮಾಡಲಾಗ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ಅಟೆನ್ಷನ್ ಕಡಿಮೆಯಾಗಿ ಬಿಡ್ತದೆ, ನೆನಪು ಕಡಿಮೆ ಆಗ್ತದೆ ಅಂತ ಹೇಳಿದಾಗ ಬಾರಿ ಬಾರಿಗೂ ರಿವೈಸ್ ಮಾಡಲಾಗ್ತದೆ ಅಂತ ಬಾಬಾ ಹೇಳ್ತಾರೆ. ನೆನಪು ಕಡಿಮೆ ಇದೆ, ಅಟೆನ್ಷನ್ ಕಡಿಮೆ ಇದೆ. तो यह भी रिवाइज इसलिए हो रहा है क्योंकि अभी प्रैक्टिकल में नहीं आए हो. ಬಾಬಾ ಹೇಳ್ತಾ ಇದ್ದಾರೆ, ಈಗ ರಿವೈಸ್ ಕೂಡ ಯಾಕೆ ಮಾಡಲಾಗ್ತದೆ ಅಂತ ಹೇಳಿದರೆ ಈಗ ಪ್ರಾಕ್ಟಿಕಲ್ನಲ್ಲಿ ಬರಲಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಅದನ್ನು ನಾವು ಮಾಡಿಲ್ಲ, ಹಾಗಾಗಿ ಪುನಃ ಬಾರಿ ಬಾರಿಗೂ ಹೇಳಲಾಗ್ತಾ ಇದೆ. जितना सुना है, जितना सुनाते हो उतनी प्रैक्टिकल में पावर नहीं भरी है, इसलिए पावरफुल बनने के लिए फिर से यह कोर्स चल रहा है. ಬಾಬಾ ಹೇಳ್ತಾ ಇದ್ದಾರೆ, ಎಷ್ಟು ನಾವು ಕೇಳಿದ್ದೇವೆ, ಎಷ್ಟು ಹೇಳ್ತಾ ಇದ್ದೇವೆ, ಅಷ್ಟು ಕಾರ್ಯರೂಪದಲ್ಲಿ ಶಕ್ತಿ ತುಂಬಲಿಲ್ಲ. ಹಾಗಾಗಿ ಶಕ್ತಿ ಸಂಪನ್ನರಾಗಲಿಕ್ಕೋಸ್ಕರವಾಗಿ ಪುನಃ ಈ ಕೋರ್ಸ್ ನಡೀತಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ನಮಗೆ ಬಾಬನ ಈ ಮುರಳಿಯನ್ನು ಕೇಳುವಾಗ ಯಾವತ್ತಿಗೂ ಕೂಡ ಈ ಸಂಕಲ್ಪ ಬರಬಾರ್ದು, ನಾವು ಇದನ್ನು ಹಳೇದು ಕೇಳ್ತಾ ಇದ್ದೇವೆ ಅಂತ ಹೇಳುವಂಥ ಸಂಕಲ್ಪ ನಮಗೆ ಬರಬಾರ್ದಾಗಿದೆ. ಇದರಲ್ಲಿ ಡೇಟ್ಗಳಿರ್ತದೆ, ಇಂಥ ಇಂಥ ಇಸವಿಯಲ್ಲಿ ಹೇಳಿದ್ದು ಅಂತ ಡೇಟ್ಗಳುಂಟು, ಇದು ಹಳೇದಲ್ವಾ ಅಂತ ಹಾಗೆ ನಮಗೆ ಸಂಕಲ್ಪ ಕೂಡ ನಿಜವಾಗಿ ಬರಬಾರ್ದು. ಆದರೆ ಯಾರಿಗೂ ಬರುವುದಿಲ್ಲ ಹಾಗೆ ಸಂಕಲ್ಪ, ಹೊಸತೆ ಕೇಳ್ತಾ ಇದ್ದೇವೆ ಅಂತ ಹೇಳುವ ಸಂಕಲ್ಪ, ಈಗಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳುವಂಥದ್ದೇ ಇರ್ತದೆ. ಪರಿಸ್ಥಿತಿಯೂ ಹಾಗೆ ಇರ್ತದೆ, ಎಲ್ಲರಿಗೂ ಕೂಡ ಅದೇ ರೀತಿಯ ಸ್ಥಿತಿಯೇ ಇರ್ತದೆ. ಬಾಬಾ ಹೇಳ್ತಾ ಇದ್ದಾರೆ, पुराने को पावरफुल बनाने के लिए और नयों को पावरफुल बनाने के साथ साथ अपना हक
पूरा मिलने के कारण भी यह ರಿವೈಸ್ ಕೋರ್ಸ್ ಚಲ್ ರಹಾ ಹೈ. ಬಾಬಾ ಹೇಳ್ತಾ ಇದ್ದಾರೆ, ಹಳೆಯೊಬ್ಬರನ್ನು ಶಕ್ತಿಪೂರ್ಣರನ್ನಾಗಿ ಮಾಡಲಿಕ್ಕೆ ಹಾಗೂ ಹೊಸೊಬ್ಬರಿಗೆ ಶಕ್ತಿ ಸಂಪನ್ನರ ಜೊತೆಗೆ ತಮ್ಮ ಸಂಪೂರ್ಣ ಹಕ್ಕು ಕೂಡ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಈ ರಿವೈಸ್ ಕೋರ್ಸ್ ನಡೀತಾ ಇದೆ ಅಂತ ಬಾಬಾ ಹೇಳ್ತಾ ಇದೆ. ಇಬ್ಬರಿಗೂ ಇದರಲ್ಲಿ ಲಾಭ ಇದೆ, ಹೊಸೊಬ್ಬರಿಗೂ ಹಳೆಯೊಬ್ಬರಿಗೂ. तो अब इस कमी को भी भरने के लिए अटेंशन को बार बार रिवाइज करना. ಹಾಗಾಗಿ ಕೊರತೆಯನ್ನು ತುಂಬಿಸಲಿಕ್ಕೋಸ್ಕರವಾಗಿ ಅಟೆನ್ಷನ್ನನ್ನು ಬಾರಿಗೂ ರಿವೈಸ್ ಮಾಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो रिवाइज कोर्स से जो संस्कार और स्वभाव परिवर्तन में लाना चाहते हो वह परिवर्तन में आ जाएगा. ಹಾಗಾಗಿ ರಿವೈಸ್ ಕೋರ್ಸ್ನಿಂದ ಯಾವ ಸಂಸ್ಕಾರ ಮತ್ತು ಸ್ವಭಾವ ಪರಿವರ್ತನೆಯಲ್ಲಿ ತರುವುದಕ್ಕೆ ಬಯಸ್ತಾ ಇದ್ದೀರೋ ಅದು ಪರಿವರ್ತನೆಗೆ ಬರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. अच्छा यह तो बीच में पेपर हो गया. पहली जो बात पूछ रहे थे सहज युक्ति कौन सी है जो रिवाइज कोर्स से भी बहुत रिवाइज हो रही है. ಸರಿ, ಬಾಬಾ ಹೇಳ್ತಾ ಇದ್ದಾರೆ, ಈಗ ಇದು ಮಧ್ಯದಲ್ಲಿ ಪೇಪರ್ ಆಗಿ ಹೋಯಿತು. ಬಾಬಾ ಹೇಳುವ ವಿಷಯಗಳ ಮಧ್ಯೆ ಬೇರೆ ಬಾಬಾ ಮಾತಾಡಿದರು. ಸರಿ, ಈಗ ಬಾಬಾ ಹೇಳ್ತಾರೆ, ಮೊದಲಿಗೆ ಏನು ವಿಷಯ ಮಾತಾಡ್ತಾ ಇದ್ದೀವೋ ಸಹಜವಾಗಿರೋ ಯುಕ್ತಿ ಯಾವುದು? ಬಾಬಾ ಒಂದು ವಿಷಯ 3 ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಸಹಜವಾಗಿರೋ ಯುಕ್ತಿ ಬಾಬಾ ಹೇಳ್ತಾರೆ. ಏನು ರಿವೈಸ್ ಕೋರ್ಸ್ನಲ್ಲಿ ಕೂಡ ತುಂಬ ರಿವೈಸ್ ಆಗ್ತಾ ಇದೆ ಅಂತ ಬಾಬಾ ಹೇಳ್ತಾರೆ. ಆ ಯುಕ್ತಿ ಬಾಬಾ ಪುನಃ ಅದೇ ವಿಷಯಕ್ಕೆ ಬಾಬಾ ಬಂದುಬಿಟ್ರು. ಅಲ್ಲಿಗೆ ಬಾಬಾ ಹೇಳ್ತಾ ರಿವೈಸ್ ಕೋರ್ಸ್ನಲ್ಲಿ ಕೂಡ ತುಂಬ ರಿವೈಸ್ ಆಗ್ತಾ ಇದೆ ಅಂತ ಬಾಬಾ ಹೇಳ್ತಾರೆ. वह है अमृत वेले अपने आप से और बाप से रूह रिहान करना व अमृत वेले को महत्व देना. ಬಾಬಾ ಹೇಳ್ತಾರೆ ಯಾವುದು? ಅಮೃತ ವೇಳೆ ತಮ್ಮೊಂದಿಗೆ ತಾವೇ ಮತ್ತು ತಂದೆ ಜೊತೆಗೆ ಆತ್ಮಿಕ ವಾರ್ತಾಲಾಪ ಮಾಡುವುದು ಹಾಗೂ ಅಮೃತ ವೇಳೆಗೆ ಮಹತ್ವ ಕೊಡುವುದು ಅಂತ ಬಾಬಾ ಹೇಳ್ತಾರೆ. ಬಾರಿಗೂ ರಿಪೀಟ್ ಆಗಿದೆ. जैसा नाम कहते हो वैसे ही उस वेला को वरदान भी तो मिला हुआ है. कोई भी श्रेष्ठ कर्म करते हैं तो आज तक के यादगार में भी ವೇಲಾ ಕೋ ದೇಖ್ತೆ ಹೇ ನಾ. ಹೆಸರು ಹೇಗಿದೆಯೋ ಹಾಗೆಯೇ ಆ ವೇಳೆಗೆ ವರದಾನ ಸಿಕ್ಕಿದೆ ಅಂತ ಬಾಬಾ ಹೇಳ್ತಾರೆ. ಹೆಸರು ಹೇಗೆ? ಅಮೃತ ವೇಳೆ, ಅಮೃತವನ್ನು ಪಡೆದುಕೊಳ್ಳುವಂತಹ ವೇಳೆಯಾಗಿದೆ. ಹೆಸರಿಗೆ ತಕ್ಕದಾಗಿ ಇದೆ, ಆ ಸಮಯಕ್ಕೆ ವರದಾನ ಸಿಕ್ಕಿದೆ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಈ ಸಮಯದಲ್ಲಿ ನಾವು ಬಾಬನ ಮಕ್ಕಳು, ಆ ಸಮಯಕ್ಕೆ ನಾವು ವ್ಯಾಲ್ಯೂವನ್ನು ಕೊಡುವ ಕಾರಣದಿಂದ ಇಲ್ಲಿಯವರೆಗೆ ಕೂಡ ಏನಾಗಿದೆ, ಪ್ರಪಂಚದಲ್ಲಿ ಏನು ನಡೀತಾ ಬಂದಿದೆ ಕ್ರಮ ಅಂತ ಹೇಳಿದರೆ, ಯಾವುದೇ ಒಳ್ಳೆಯ ಕಾರ್ಯ ಮಾಡಬೇಕಾದ್ರೆ ಏನು ಮಾಡ್ತಾರೆ? ಗಳಿಗೆ ನೋಡ್ತಾರೆ. ಇಲ್ಲಿಯವರೆಗೆ ಕೂಡ ಬಾಬಾ ಹೇಳ್ತಾ ಇದ್ರೆ ಸಮಯ ನೋಡಿ ಕಾರ್ಯ ಮಾಡ್ತಾರೆ. ಇವತ್ತು ಮಾಡ್ಬೋದಾ, ಇವತ್ತು ದಿನ ಒಳ್ಳೇದುಂಟಾ, ಈಗ ಇಷ್ಟು ಗಂಟೆಗೆ ಸರಿ ಮಾಡ್ಬೋದಾ, ಇಷ್ಟು ಈ ಗಳಿಗೆಯಲ್ಲಿ ಸರಿ ಮಾಡ್ಬೋದಾ ಅಂತ ಅದಕ್ಕೂ ಕೂಡ ಅವರು ಸಮಯ ನೋಡ್ತಾರೆ. यहाँ भी पुरुषार्थ के लिए सहज प्राप्ति के लिए सबसे अच्छी वेला कौन सी है? अमृत वेला. ಇಲ್ಲಿ ಕೂಡ ಪುರುಷಾರ್ಥಕ್ಕೋಸ್ಕರ, ಸಹಜ ಪ್ರಾಪ್ತಿಗೋಸ್ಕರ ಎಲ್ಲಕ್ಕಿಂತ ಒಳ್ಳೆಯ ವೇಳೆ ಯಾವುದು? ಅಮೃತ ವೇಳೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವುದನ್ನು ಬಿಡುವುದಾದರೂ, ಯಾವುದನ್ನು ಪಡ್ಕೊಳ್ಳುವುದಾದರೂ ಸುಲಭವಾಗಿರೋ ವೇಳೆ ಯಾವುದು? ಅಮೃತ ವೇಳೆ ಅಂತ ಬಾಬಾ ಹೇಳ್ತಾರೆ. अमृत वेले के समय अपनी आत्मा को अमृत से भरपूर कर देने से सारा दिन कर्म भी ऐसा होंगे. ಬಾಬಾ ಹೇಳ್ತಾರೆ, ಅಮೃತ ವೇಳೆ ಸಮಯ ನಾವು ಆತ್ಮಕ್ಕೆ ಅಮೃತದಿಂದ ಸಂಪೂರ್ಣ ಮಾಡುವುದರಿಂದ ಇಡೀ ದಿವಸ ಕರ್ಮ ಕೂಡ ಹಾಗೆಯೇ ಇರ್ತದೆ. ಅಮೃತ ವೇಳೆಯಲ್ಲಿ ನಾವು ಬಾಬನ ನೆನಪು ತುಂಬ ಚೆನ್ನಾಗಿ, ತುಂಬ ಶಕ್ತಿಶಾಲಿ ಅನುಭವ ಮಾಡಿ ಅಮೃತದಿಂದ ಸಂಪನ್ನಗೊಳಿಸಿದ್ದೇವೆ ಅಂತ ಹೇಳಿದರೆ ಇಡೀ ದಿವಸ ಕರ್ಮ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆಯೇ ಆಗ್ತದೆ. जैसी वेला श्रेष्ठ अमृत श्रेष्ठ वैसे ही हर वेला श्रेष्ठ अमृत श्रेष्ठ वैसे ही हर कर्म और संकल्प भी सारा दिन श्रेष्ठ होगा. ಆ ಸಮಯ ಶ್ರೇಷ್ಠ ಆಗಿದೆ ಅಂತ ಹೇಳಿದರೆ, ಶ್ರೇಷ್ಠವಾಗಿ ನಮಗೆ ಉಪಯೋಗ ಆಯಿತು ಅಂತ ಹೇಳಿದರೆ ಅಮೃತ ಶ್ರೇಷ್ಠ. ಹಾಗೆಯೇ ಪ್ರತಿ ಕರ್ಮ ಮತ್ತು ಸಂಕಲ್ಪ ಕೂಡ ಇಡೀ ದಿವಸ ಶ್ರೇಷ್ಠವಾಗಿರ್ತದೆ. ಹೇಗೆ ಅಮೃತ ಶ್ರೇಷ್ಠ, ಹಾಗೆ ಕರ್ಮ ಮತ್ತು ಸಂಕಲ್ಪ ಕೂಡ ಇಡೀ ದಿವಸ ಶ್ರೇಷ್ಠವಾಗಿರುತ್ತದೆ. अगर इस श्रेष्ठ वेला को साधारण रीति से चला लेते हो
तो सारा दिन संकल्प और कर्म भी साधारण ही चलते हैं. ಒಂದು ವೇಳೆ ಈ ಶ್ರೇಷ್ಠ ಸಮಯವನ್ನು ಸಾಧಾರಣ ರೀತಿಯಿಂದ ನಾವು ಕಳೀತಾ ಇದ್ದೇವೆ ಅಂತ ಹೇಳಿದರೆ ಇಡೀ ದಿವಸ ಸಂಕಲ್ಪ ಮತ್ತು ಕರ್ಮ ಕೂಡ ಸಾಧಾರಣವಾಗಿ ಹೋಗ್ತದೆ. ಅಮೃತ ವೇಳೆ ಸಮಯದಲ್ಲಿ ನಾವು ಬಾಬನ ನೆನಪಿಗೆ ಕೂತ್ಕೊಂಡಿದ್ದೇವೆ, ಆದರೆ ಸಂಕಲ್ಪಗಳು ಬೇರೆ ನಡೀತಾ ಇದೆ, ಗಮನ ಇಲ್ಲ. ಆ ಸಮಯದ ಮಹತ್ವವನ್ನು ತಿಳಿದುಕೊಂಡು ನಾವು ನೆನಪಿಗೆ ಕೂತ್ಕೊಂಡಿಲ್ಲ. ಮಹತ್ವದ ಅರಿವಿನ ಹೊರತಾಗಿ ನಾವು ಕೂತ್ಕೊಂಡಿದ್ದೇವೆ ಸಾಧಾರಣ ರೀತಿಯಿಂದ. ಆ ಸಮಯ ಕಳೆದೋಯ್ತು, ಹೇಗಾದರೂ ಗಂಟೆ 4:45 5 ಆಯ್ತಲ್ಲ, ಈಗ ಗಂಟೆ 5 ಆಯ್ತಲ್ಲ, ಅಮೃತ ವೇಳೆ ಮುಗಿಯಿತು, ಹೀಗೆ ಅಲ್ಲ. ಬಾಬಾ ಹೇಳ್ತಾರೆ ಹಾಗೆ ಆದರೆ ಇಡೀ ದಿವಸದ ಸಂಕಲ್ಪ ಮತ್ತು ಕರ್ಮವು ಸಾಧಾರಣವಾಗ್ತದೆ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಅಮೃತ ವೇಳೆ ಸರಿ ಇದ್ದರೆ ಇಡೀ ದಿವಸ ಸರಿ ಇರ್ತದೆ, ಸರಿ ಇಲ್ಲ ಅಂತ ಹೇಳಿದರೆ ಪ್ರಾಕ್ಟಿಕಲ್ ಕಣ್ಮುಂದೆ ಕಾಣ್ತದೆ. तो ऐसे समझना चाहिए यह अमृत वेला सारे दिन के समय का ಫೌಂಡೇಶನ್ ವೇಳಾ है. ಹಾಗಾಗಿ ಹೀಗೆ ತಿಳ್ಕೊಳ್ಬೇಕು, ಈ ಅಮೃತ ವೇಳೆ ಇಡೀ ದಿನದ ಸಮಯದ ಫೌಂಡೇಶನ್ ವೇಳೆ ಅಂತ ಬಾಬಾ ಹೇಳ್ತಾರೆ. अगर फाउंडेशन कमज़ोर व साधारण डालेंगे तो ऊपर की बनावट भी ಆಟೋಮೆಟಿಕಲಿ ऐसे ಹೋಗಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಹೇಗೆ ತಿಳ್ಕೊಳ್ಬೇಕು, ಅಮೃತ ವೇಳೆ ಅಂತ ಹೇಳಿದರೆ ಇಡೀ ದಿವಸದ ಫೌಂಡೇಶನ್ ಸಮಯ ಆಗಿದೆ. ಒಂದು ವೇಳೆ ಫೌಂಡೇಶನ್ ದುರ್ಬಲ ಆಗಿದೆ ಅಂತ ಹಾಕಿದ್ದಾರೆ ಅಂತ ಹೇಳಿದರೆ ಅದರ ಮೇಲೆ ಕಟ್ಟಿರುವಂಥ ಮನೆ ಕೂಡ ಹೇಗಿರ್ತದೆ, ಆಟೋಮೆಟಿಕಲ್ ದುರ್ಬಲ. ಫೌಂಡೇಶನ್ ಗಟ್ಟಿ ಇಲ್ಲ, ಮನೆ ಕೂಡ गट्टी ಇಲ್ಲ. इस कारण जैसे फाउंडेशन की तरफ सदैव अटेंशन दिया जाता है वैसे सारे दिन का फाउंडेशन टाइम अमृत ವೇಳಾ है. ಹಾಗಾಗಿ ಈ ಕಾರಣದಿಂದಲೇ ಫೌಂಡೇಶನ್ ಗಟ್ಟಿ ಮಾಡ್ತಾರೆ. ಹಾಗೆ ಬಾಬಾ ಹೇಳ್ತಾರೆ ಇಡೀ ದಿವಸದ ಫೌಂಡೇಶನ್ ಸಮಯ ಅಮೃತ ವೇಳೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. उसका महत्व समझकर चलेंगे तो कर्म भी महत्व प्रमाण होंगे. ಆ ಸಮಯದ ಮಹತ್ವವನ್ನು ತಿಳಿದುಕೊಂಡು ನಡೆಯುವುದರಿಂದ ಬಾಬಾ ಹೇಳ್ತಾ ಇದ್ದಾರೆ ಕರ್ಮ ಕೂಡ ಮಹತ್ವಪೂರ್ಣವಾಗಿ ಬಿಡುತ್ತದೆ ಅಂತ ಬಾಬಾ ಹೇಳ್ತಾರೆ. इसको ब्रह्म मुहूर्त भी क्यों कहते हैं? ब्रह्मा मुहूर्त है व ब्रह्म मुहूर्त है. ब्रह्मा मुहूर्त भी राइट है क्योंकि सभी ब्रह्मा समान नए दिन का आरंभ ಸ್ಥಾಪನಾ करते हो. ಬಾಬಾ ಹೇಳ್ತಾ ಇದ್ದಾರೆ ಇದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಯಾಕೆ ಹೇಳ್ತಾರೆ ಅಂತ ಬಾಬಾ ಹೇಳ್ತಾರೆ. ಬ್ರಹ್ಮ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಇದು ಹಿಂದಿಯಲ್ಲಿ ಕರೆಕ್ಟ್ ಶಬ್ದ ಇದೆ, ಇದನ್ನು ಕನ್ನಡದಲ್ಲಿ ಹೇಳುವಾಗ ಸ್ವಲ್ಪ ಕಷ್ಟ. ಯಾಕೆಂದರೆ ಬ್ರಹ್ಮ ಮುಹೂರ್ತ ಅಂತ ಹೇಳಬೇಕಾಗ್ತದೆ ಕನ್ನಡದಲ್ಲಿ ಹೇಳುವಾಗ, ಹಿಂದಿಯಲ್ಲಿ ಸರಿ ಆಗ್ತದೆ. ಬಾಬಾ ಹೇಳ್ತಾರೆ ಅಥವಾ ಬ್ರಹ್ಮ ಮುಹೂರ್ತವು ಅಂತ ಬಾಬಾ ಹೇಳ್ತಾರೆ. ಬ್ರಹ್ಮ ಮುಹೂರ್ತ ಅಂತ ಹೇಳುವಂಥದ್ದು ಕೂಡ ಸರಿಯೇ ಅಂತ ಬಾಬಾ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಎಲ್ಲರೂ ಕೂಡ ಬ್ರಹ್ಮನ ಸಮಾನ ಹೊಸ ದಿನದ ಆರಂಭ ಅಂದರೆ ಸ್ಥಾಪನೆ, ಆರಂಭ ಅಂದರೆ ಸ್ಥಾಪನೆ, ಹೊಸ ದಿನದ ಸ್ಥಾಪನೆ ಮಾಡ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. वह भी राइट है लेकिन ब्रह्म मुहूर्त का अर्थ क्या है? उस समय का वायुमंडल ऐसा होता है जो आत्मा सहज ही ब्रह्म निवासी बनने का अनुभव कर सकती है. ಹಾಗೆ ಇನ್ನೊಂದು ಬ್ರಹ್ಮ ಅಲ್ಲಿ ಏನು ಕಟ್ ಮಾಡಲಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ ಅದರ ಅರ್ಥ ಏನು, ಆ ಸಮಯದ ವಾಯುಮಂಡಲ ಹೇಗಿರ್ತದೆ ಅಂತ ಹೇಳಿದರೆ ಆತ್ಮ ಸಹಜವಾಗಿ ಬ್ರಹ್ಮಲೋಕದ ನಿವಾಸಿ ಎಂಬ ಅನುಭವ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಬಾಬಾ ಹೇಳ್ತಾ ಇದ್ದಾರೆ. दूसरे समय में पुरुषार्थ करके आवाज से वायुमंडल से अपने को डिटैच करते हो या मेहनत करते हो. ಬಾಬಾ ಹೇಳ್ತಾರೆ ಬೇರೆ ಬಾಕಿ ಸಮಯ ಏನಾಗ್ತದೆ, ಪುರುಷಾರ್ಥ ಮಾಡಿ ಶಬ್ದದಿಂದ ವಾಯುಮಂಡಲದಿಂದ ನಮ್ಮನ್ನು ಬೇರೆಗೊಳಿಸ್ಲಿಕ್ಕೋಸ್ಕರ ಕಷ್ಟಪಡ್ತೇವೆ, ಪುರುಷಾರ್ಥ ಮಾಡಿ ನಮ್ಮನ್ನು ಬೇರೆಗೊಳಿಸ್ಲಿಕ್ಕೆ ಕಷ್ಟಪಡ್ತೇವೆ. ಲೇಕಿನ್ उस समय इस मेहनत की आवश्यकता नहीं होती. जैसे ब्रह्म घर शांतिधाम है वैसे ही अमृत वेले के समय में भी ऑटोमेटिकली साइलेंस रहती है. ಆದರೆ ಆ ಸಮಯ ಕಷ್ಟಪಡಬೇಕಾಗಿರೋ ಅವಶ್ಯಕತೆ ಇಲ್ಲ, ಅಮೃತ ವೇಳೆಯ ಸಮಯ ಕಷ್ಟಪಡಬೇಕಾದ ಅಗತ್ಯ ಇಲ್ಲ. ಹೇಗೆ ಬ್ರಹ್ಮಲೋಕ ಶಾಂತಿಧಾಮ ಇದೆಯೋ ಅದೇ ರೀತಿಯಾಗಿ ಅಮೃತ ವೇಳೆಯ ಸಮಯ ಕೂಡ ಆಟೋಮೆಟಿಕ್ ಆಗಿ ಸೈಲೆನ್ಸ್ ಇರ್ತದೆ ಅಂತ ಬಾಬಾ ಹೇಳ್ತಾರೆ. ಯಾಕೆಂತ ಹೇಳಿದರೆ ಲೌಕಿಕದವರೆಲ್ಲರೂ ಕೂಡ ಮಲಗಿರ್ತಾರೆ, ಎಲ್ಲರಿಗೂ ಜೋರಾಗಿ ನಿದ್ದೆ ಬರುವ ಸಮಯ ಅಮೃತ ವೇಳೆಯ ಸಮಯ, ಎಲ್ಲರೂ ಭಾರಿ ಜೋರಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಹಾಗಾಗಿ ಸೈಲೆನ್ಸ್ ಇರ್ತದೆ. साइलेंस के कारण शांत स्वरूप की स्टेज व शांतिधाम निवासी बनने की स्टेज को सहज ही धारण कर सकते हो.
तो जो श्रीमत मिली हुई है इसको ब्रह्म मुहूर्त के समय स्मृति में लाएंगे तो ब्रह्म मुहूर्त व वायु अमृत वेले का समय ಸ್ಮೃತಿ भी ಸಹಜ ಆ ಜಾಯೇಗಿ. ಬಾಬಾ ಹೇಳ್ತಾ ಇದ್ದಾರೆ, ಶಾಂತಿಯ ಸಂಪೂರ್ಣ ಸೈಲೆನ್ಸ್ನ ಕಾರಣ, ಶಾಂತ ಸ್ವರೂಪದ ಸ್ಥಿತಿ ಹಾಗೂ ಶಾಂತಿಧಾಮ ನಿವಾಸಿಯಾಗುವ ಸ್ಥಿತಿಯ ಅನುಭವ ಸಹಜವಾಗಿ ಧಾರಣೆ ಮಾಡ್ಬೋದು ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಏನು ಶ್ರೀಮತ ಸಿಕ್ಕಿದೆಯೋ ಇದನ್ನು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸ್ಮೃತಿಯಲ್ಲಿ ತರುವುದರಿಂದ ಬ್ರಹ್ಮ ಮುಹೂರ್ತ ಅಥವಾ ಅಮೃತ ವೇಳೆಯ ಸಮಯ ಸ್ಮೃತಿ ಸಹಜವಾಗಿ ಬಂದುಬಿಡ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ದೇಖೋ ಅಮೃತ ವೇಳೆಯ ಸಮಯದಲ್ಲಿ ಇದು ಸ್ಮೃತಿ ಸಹಜವಾಗಿ ಬಂದುಬಿಡ್ತದೆ. ಬಾಬನಿಂದೇನು ಶ್ರೀಮತ ಸಿಕ್ಕಿದೆ ಅದೆಲ್ಲವೂ ಕೂಡ ಆ ಸಮಯದಲ್ಲಿ ಸಹಜವಾಗಿ ಸ್ಮೃತಿಗೆ ಬರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. देखो पढ़ाई पढ़ने वाले भी पढ़ाई को स्मृति में रखने के लिए इसी टाइम पढ़ने की कोशिश करते हैं क्योंकि इसी समय सहज स्मृति रहती है. ಬಾಬಾ ಹೇಳ್ತಾ ಇದ್ದಾರೆ, ಹಾಗಾಗಿ ಅಮೃತ ವೇಳೆಯ ಸಮಯದಲ್ಲಿ ಸ್ಮೃತಿ ಇರ್ತದೆ. ಬಾಬಾ ಇಷ್ಟು ಈಗ ಹೇಳಿದ ಯಾವುದು, ಬಾಬಾ ನಮಗೆ 3 ಲೈಟ್, ಮೈಟ್ ಮತ್ತು ಡಿವೈನ್ ಇನ್ಸೈಟ್ ಬಾಬಾ ಹೇಳಿದರು. ಬೆಳಕು, ಶಕ್ತಿ ಮತ್ತು ದಿವ್ಯ ನೇತ್ರ. ಇದು ಜಾಗೃತಾವಸ್ಥೆಯಲ್ಲಿರಬೇಕಾದ್ರೆ ಅಮೃತ ವೇಳೆ ಸಮಯದಲ್ಲಿ ಸ್ಮೃತಿ ಇಟ್ಟುಕೊಳ್ಳಿ ಅಂತ ಬರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೋಡಿ, ಈಗ ಲೌಕಿಕದಲ್ಲಿ ಕೂಡ ಯಾರು ಶಿಕ್ಷಣ ಅಭ್ಯಾಸ ಮಾಡ್ತಾ ಇದ್ದಾರೆ ಅವರು ಕೂಡ ಎಕ್ಸಾಮ್ ಹತ್ತಿರ ಬಂತು ಅಂತ ಹೇಳುವಾಗ ಅವರು ಬೆಳಿಗ್ಗೆ ಬೇಗ ಹೇಳ್ತಾರೆ, 4:30-5 ಗಂಟೆಗೆ ಇದು ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ಆ ಸಮಯದಲ್ಲಿ ಓದುವ ಅಭ್ಯಾಸದಿಂದ ಏನಾಗಿ ಬಿಡ್ತದೆ, ಬಾಬಾ ಹೇಳ್ತಾ ಇದ್ದಾರೆ ಆ ಸಮಯದಲ್ಲಿ ಓದಿದರೆ ಬೇಗ ನೆನಪಿಗೆ ಉಳಿತದೆ, ಎಲ್ಲರಿಗೂ ಗೊತ್ತಿರ್ತದೆ. ಈಗ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಇರ್ತದೆ, 10 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳುವಂಥ ಉತ್ತರಗಳನ್ನೆಲ್ಲ ಬೈಹರ್ಟ್ ಮಾಡಬೇಕಂದ್ರೆ ಹಗಲೊತ್ತಲ್ಲಿ ಆಗೋದಿಲ್ಲ. ಎಷ್ಟೇ ಕಷ್ಟಪಟ್ಟರೂ ಕೂಡ ತುಂಬ ದಿನ ಬೇಕಾಗೋದು, ಆದರೂ ಕೂಡ ಕಂಪ್ಲೀಟ್ ನಮಗೆ ನೆನಪಿಗೆ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅದರಲ್ಲಿ. ಆದರೆ ಬೆಳಗಿನ ಆ ಸಮಯದಲ್ಲಿ ಎದ್ದು ಓದಿದರೆ ಅದು ನೆನಪಿರ್ತದೆ, ಬೇಗ ನೆನಪಿಗೆ ಬರ್ತದೆ. 2-3 ಸರಿ ಓದಿ ಆಯಿತು ಅಂತ ಹೇಳುವಾಗ ಅದು ನಮಗೆ ಬೈಹರ್ಟ್ ಆಗಿ ಆಯಿತು, ಹಾಗೆ ಆಗಿಬಿಡ್ತದೆ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ ಆ ಸಮಯ ತುಂಬ ಸಹಜವಾಗಿ ನೆನಪಿಗೆ ಉಳಿತದೆ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಈಗ ನಮಗೆ ಹಿಂದೆ ಓದಿರುವಂಥದ್ದು ಈಗಲೂ ಕೆಲವೊಂದು ನೆನಪಿದೆ, ಪ್ರಶ್ನೋತ್ತರ ಈಗಲೂ ಕೆಲವು ನೆನಪು ಉಂಟು. तो अपनी स्मृति को भी समर्थवान बनाना है, वह स्वतः स्मृति स्वरूप बनाना है. तो अमृत वेले की मदद से वह श्रीमत का पालना करने से सहज ही स्मृति को समर्थिवान बना सकते हो. ಹಾಗಾಗಿ ತಮ್ಮ ಸ್ಮೃತಿಯನ್ನು ಕೂಡ ಸಮರ್ಥ ಮಾಡಬೇಕು ಅಂತ ಹೇಳಿದರೆ ಅಥವಾ ಸ್ವತಃ ಸ್ಮೃತಿ ಸ್ವರೂಪರನ್ನಾಗಿ ಮಾಡಬೇಕು ಅಂತ ಹೇಳಿದರೆ ಅಮೃತ ವೇಳೆಯ ಸಹಾಯದಿಂದ ಹಾಗೂ ಶ್ರೀಮತದ ಪಾಲನೆ ಮಾಡುವುದರಿಂದ ಸಹಜವಾಗಿ ಸ್ಮೃತಿಯನ್ನು ಸಮರ್ಥ ಮಾಡಿಕೊಳ್ಳಬಹುದು ಅಂತ ಬಾಬಾ ಹೇಳ್ತಾರೆ. ಸ್ಮೃತಿಯನ್ನು ಸಮರ್ಥ ಮಾಡಿಕೊಳ್ಳಬಹುದು ಅಂತ ಬಾಬಾ ಹೇಳ್ತಾರೆ. जैसे समय की वैल्यू है इतनी इसी समय को वैल्यू देते हो व कब नहीं देते हो. ಬಾಬಾ ಹೇಳ್ತಾ ಇದ್ದಾರೆ, ಹೇಗೆ ಸಮಯದ ವ್ಯಾಲ್ಯೂ ಇದೆಯೋ ಅಷ್ಟೇ ಆ ಸಮಯಕ್ಕೆ ವ್ಯಾಲ್ಯೂ ಕೊಡ್ತೀರೋ ಅಥವಾ ಕೆಲವೊಮ್ಮೆ ಕೊಡ್ತೀರೋ ಅಂತ ಬಾಬಾ ಹೇಳ್ತಾರೆ. ಯಾವುದು ಕೊಡೋದೇ ಇಲ್ವೋ ಕೆಲವೊಮ್ಮೆ ಕೊಡ್ತೀರೋ. ವ್ಯಾಲ್ಯೂ ಕಾ ತರಾಜು ಕಬ್ ನೀಚೆ ಕಬ್ ಊಪರ್ ಹೋತಾ ಹೈ. ಆ ಸಮಯಕ್ಕೆ ನಾವು ಕೆಲವೊಂದು ಸಂದರ್ಭ ತುಂಬ ವ್ಯಾಲ್ಯೂ ಕೊಡ್ತೇವೆ, ಕೆಲವೊಮ್ಮೆ ಕಡಿಮೆ. ಹೀಗೆ ಆ ಸ್ಕೇಲ್ ತಕ್ಕಡಿ ಒಂದೇ ರೀತಿಯಾಗಿ ನಿಂತಿರ್ತದ ಅಂತ ಬಾಬಾ ಹೇಳ್ತಾರೆ. ಮುಳ್ಳು ನೇರವಾಗಿ ನಿಂತ ಸ್ಕೇಲ್ ಕೆಲವೊಮ್ಮೆ ಮೇಲೆ ಕೆಳಗೆ ಆಗಿರ್ತದ. क्या होता है, यह बहुत सहज युक्ति है. सिर्फ इस युक्ति को इतनी वैल्यू देनी है जैसे श्रीमत है उसी प्रमाण समय को पहचान कर और समय प्रमाण कर्तव्य किया तो बहुत सहज ಸರ್ವ ಪ್ರಾಪ್ತ ಕರ್ ಸಕ್ತೆ ಹೋ. ಬಾಬಾ ಹೇಳ್ತಾ ಇದ್ದಾರೆ ಇದು ತುಂಬ ಸಹಜವಾಗಿರೋ ಯುಕ್ತಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕೇವಲ ಈ ಯುಕ್ತಿಗೆ ಇಷ್ಟು ಬೆಲೆ ನೀವು ಕೊಡಬೇಕು ಅಂತ ಬಾಬಾ ಹೇಳ್ತಾರೆ. ಬಾಬಾ ಸಮಾನ ಆಗಲಿಕ್ಕೆ ಇದೇ ಬಹುಶಃ ಸುಲಭವಾಗಿರೋ ಯುಕ್ತಿ ಬಾಬಾ ಹೇಳ್ತಾರೆ, ಇದಕ್ಕಿಂತ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಹೇಗೆ ಶ್ರೀಮತ ಇದೆ ಅದೇ ಪ್ರಮಾಣ ಸಮಯವನ್ನು ತಿಳಿದುಕೊಂಡು ಸಮಯ ಪ್ರಮಾಣ ಕರ್ತವ್ಯ ಮಾಡಿದರೆ ತುಂಬ ಸಹಜವಾಗಿ ಸರ್ವಪ್ರಾಪ್ತಿ ಮಾಡಿಕೊಳ್ಬೋದು ಅಂತ ಬಾಬಾ ಹೇಳ್ತಾರೆ. फिर मेहनत से छूट जाएंगे, छूटना चाहते हो तो उसके लिए जो साधन है उसको अपनाते जाओ. ಹೀಗೆ ಮಾಡಿದರೆ ಏನಾಗಿ ಬಿಡ್ತದೆ, ಬಾಬಾ ಹೇಳ್ತಾರೆ ಕಷ್ಟಪಡುವುದರಿಂದ ನೀವು ಬಿಡುಗಡೆ ಆಗ್ತೀರಿ. ಬಿಡುಗಡೆ ಆಗಲಿಕ್ಕೆ ಇಷ್ಟಪಡ್ತೀರಾ,
ಹಾಗಿದ್ರೆ ಅದಕ್ಕೆ ಸಾಧನೆ ಇದೆ. ಬಿಡುಗಡೆ ಆಗ್ಲಿಕ್ಕೆ ಇಷ್ಟಪಡ್ತೀರೋ? ಹಾಗಿದ್ರೆ ಅದಕ್ಕೆ ಸಾಧನೆ ಇದುವೇ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ ಇದನ್ನು ನೀವು ಉಪಯೋಗ ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. अच्छा, सदा लाइट हाउस और माइट हाउस बन चलने वाले सर्व आत्माओं को डिवाइन इंसाइट देने वाले बच्चों को बाप दादा का याद प्यार और नमस्ते. ಬಾಬಾ ಹೇಳ್ತಾ ಇದ್ದಾರೆ ಸದಾ ಬೆಳಕು ಮತ್ತು ಶಕ್ತಿಯ ಗ್ರಹ ಆಗಿ ನಡೆಯುವಂತಹ, ಬೆಳಕು ಮತ್ತು ಶಕ್ತಿಯ ಗ್ರಹ ಆಗಿ ನಡೆಯುವಂತಹ ಸರ್ವ ಆತ್ಮಗಳಿಗೆ, ದಿವ್ಯ ನೇತ್ರವನ್ನು ಕೊಡುವಂತಹ ಮಕ್ಕಳಿಗೆ ಬಾಪ್ ದಾದಾ ನೆನಪು, ಪ್ರೀತಿ ಹಾಗೂ ನಮಸ್ತೆ ಅಂತ ಹೇಳ್ತಾರೆ. ಹಾಗೆಯೇ ನಮಿಗೂ ಕೂಡ ಬೆಳಕು, ಶಕ್ತಿ, ದಿವ್ಯ ನೇತ್ರವನ್ನು ಕೊಟ್ಟಿರುವಂತಹ ಬಾಪ್ ದಾದಾರವರಿಗೂ ಕೂಡ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಈ ರೀತಿಯಾಗಿ ಬಾಬಾ ನಮಗೆ ಇವತ್ತು ಹೇಗೆ ಸಂಪನ್ನರಾಗ್ಬೋದು, ಸಂಪೂರ್ಣತೆಗೆ ತಲುಪುವಂಥ, ಸಂಪೂರ್ಣ ಎವರೆಡಿಯಾಗಿ ಕಾಯ್ಬೋದು ಸಮಯವನ್ನು ಅಂತ ಹೇಳುವಂಥದಕ್ಕೆ ಬಾಬಾ ಇವತ್ತು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ನಮಗೆ 3 ಬೇಕಾಗಿದೆ, ಬೆಳಕು, ಶಕ್ತಿ ಮತ್ತು ಬಾಬಾ ಹೇಳ್ತಾ ಇದ್ದಾರೆ ದಿವ್ಯ ನೇತ್ರ. ಇದು ನಮಗೆ ಕಾರ್ಯದಲ್ಲಿ ಬರಬೇಕಾಗಿದೆ, ಅದನ್ನು ಉಪಯೋಗ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಈ ಮೂಲಕ ನಾವು ಎವರ್ ರೆಡಿ ಆಗ್ಬೋದು. ಎವರ್ ರೆಡಿ ಆಗಿ ಅಂತ ಬಾಬಾ ಹೇಳ್ತಾರೆ. ಬಾಪ್ ಸಮಾನ್ ಎವರ್ ರೆಡಿ ಆಗಲಿಕ್ಕೋಸ್ಕರವಾಗಿ ಈ 3 ಉಪಯೋಗಿಸಿ ಅಂತ ಬಾಬಾ ಹೇಳಿದರು. ಈಗ ಈ 3 ಕೂಡ ನಮಗೆ ಉಪಯೋಗ ಮಾಡಲಿಕ್ಕೆ ನೆನಪಿರುವುದಿಲ್ಲ ಅಂತ ಹೇಳಿದರೆ ಅದಕ್ಕೆ ಸುಲಭವಾಗಿರೋ ಉಪಾಯ ಬಾಬಾ ಹೇಳ್ತಾ ಇದ್ದಾರೆ. ಬಾಪ್ ಸಮಾನ ಆಗಲಿಕ್ಕೆ ಇದನ್ನು 3 ಉಪಯೋಗಿಸಬೇಕು. ಆ 3 ಕೂಡ ನೆನಪಿಗೆ ಬರುವುದಿಲ್ಲ ಅಂತ ಹೇಳಿದರೆ ಅದಕ್ಕೆ ಸಮಯ ಬಾಬಾ ಹೇಳಿದರು ಅಮೃತ ವೇಳೆಯ ಸಮಯ. ಹೇಗೆ ಶಬ್ದವೋ ಅದರ ಯಥಾರ್ಥವಾಗಿರುವ ಬೆಲೆಯನ್ನು ಅರಿತುಕೊಂಡು ನೆನಪಿಗೆ ಕೂತ್ಕೊಳ್ಳಿ. ಅಮೃತ ವೇಳೆಯಲ್ಲಿ ಸಹಜವಾಗಿ ಅದನ್ನು ಸ್ಮೃತಿ ಇಟ್ಟುಕೊಳ್ಳಿಕ್ಕಾಗ್ತದೆ. ಅಮೃತ ವೇಳೆಯ ಅನುಸಾರವಾಗಿ ಇಡೀ ದಿವಸ ನಮ್ಮದು ಚೆನ್ನಾಗಿರ್ತದೆ. ಆ ರೀತಿಯಾಗಿ ನಾವು ಉಪಯೋಗ ಮಾಡಿದರೆ ಸಂಪನ್ನರಾಗ್ಬೋದು. ನೀವು ಕಷ್ಟಪಡುವುದರಿಂದ ಬಿಡುಗಡೆ ಆಗ್ತೀರಿ. ಹಾಗಾಗಿ ಇದನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಬಾಬಾ ಸ್ಪಷ್ಟ ಮಾಡಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.